ಮಾನವನು ಯಾರು, ಮಾನವನ ಜನ್ಮ ಯಾಕೆ ಎನ್ನುವ ಜೀವಿತ ಪರಮಾರ್ಥವನ್ನು ತಿಳಿಯದೆ 60-70 ವರ್ಷದಲ್ಲಿ ಹುಟ್ಟುವ ಕೋರಿಕೆಗಳನ್ನು ನೀಗಿಸಿಕೊಳ್ಳಲು ನೂರಾರು ಪುಸ್ತಕಗಳು, ಸಾವಿರಾರು ವಿಡಿಯೋಗಳು, ಅನೇಕ ಕಾರ್ಯಕ್ರಮಗಳ ಚಿಂತನೆಗಳನ್ನು ಮನುಷ್ಯನ ಹೃದಯದಲ್ಲಿ ತುಂಬಿಸಿಕೊಂಡು ಅನೇಕ ಗೊಂದಲದಲ್ಲಿ ಬಿದ್ದು ಸರ್ವವನ್ನೂ ಕಳೆದುಕೊಂಡು ಈ ಜೀವನದಲ್ಲಿ ಸುಖ ಇಲ್ಲ, ಸಂತೋಷವಿಲ್ಲ, ಎಲ್ಲ ಕಷ್ಟಗಳೇ ಎಂದು ಹುಚ್ಚರಾಗಿ ಈ ಜೀವನವೇ ಬೇಡ, ಸಾವೇ ನನಗೆ ಶರಣ್ಯವೆಂದು ಆತ್ಮಹತ್ಯೆ ಮಾಡಿಕೊಂಡು ದೇಹವು ಮಣ್ಪಾಲಾಗಿ ದೇವರಿಗೆ ದೂರವಾಗಿ ಕೊನೆಗೆ ನರಕಾಗ್ನಿಗೆ ಹೋಗುವ ಆತ್ಮಗಳನ್ನು ರಕ್ಷಿಸಲು ರಕ್ಷಕನಾಗಿ ಬಂದ ಮೋಕ್ಷ ಪ್ರದಾತನ ಆತ್ಮಜ್ಞಾನ, ದೈವಜ್ಞಾನವನ್ನು ಪ್ರಚುರಪಡಿಸುತ್ತಿರುವ ದೈವ ಸಂದೇಶಕರು ಸಿ ರಾಮುರವರು, BOUI ಅಡಿಷನಲ್ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ AITCC ಸೌತ್ ಕರ್ನಾಟಕ ಪ್ರೆಸಿಡೆಂಟ್ ರವರ ವಿಡಿಯೋಗಳನ್ನು ವೀಕ್ಷಿಸಲು ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿ ವಿಡಿಯೋಗಳನ್ನು ಕೊನೆ ತನಕ ವೀಕ್ಷಿಸಿ ಆತ್ಮಗಳನ್ನು ಕಾಪಾಡುವ ದೈವ ಜ್ಞಾನವನ್ನು ಕಲಿತುಕೊಳ್ಳಿ. ದೇವರ ಪ್ರೀತಿಯನ್ನ ಅನೇಕರಿಗೆ ತಿಳಿಸಿ. ಸರ್ವಲೋಕವನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಇಷ್ಟು ತನಕ ನಿಮ್ಮ ಮಗನು ನಿಮ್ಮ ಮಾತುಗಳನ್ನು ವಾಕ್ಯದ ಮೂಲಕ ಎಚ್ಚರಿಸಿದ್ದಾರೆ. ತಂದೆಯಾದ ದೇವರೇ, ನಿಮ್ಮ ಅಮೂಲ್ಯವಾದಂಥ ಮಾತುಗಳನ್ನು ನಿಮ್ಮ ಮಗನ ಮೂಲಕ ತಿಳ್ಕೊಂಡಿದ್ದೇವೆ ತಂದೆ. ಅದೇ ರೀತಿಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ಮಾತನಾಡಲಿಕ್ಕೆ ಸಹಾಯ ಮಾಡಿ. ಸಭೆಯಲ್ಲಿರುವಂಥ ಪ್ರತಿಯೊಬ್ಬರನ್ನು ನಿಮ್ಮ ವಾಕ್ಯದ ಮೂಲಕ ಬಲಪಡಿಸಿ. ಅದೇ ರೀತಿಯಲ್ಲಿ ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿ ಮೂಲಕ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ತಿಳ್ಕೊಳ್ತಾ ಇದ್ದಾರೆ, ಅವರನ್ನು ಕೂಡ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕಳೆದ ವಾರ ಹರ್ಮೆಗುದ್ದೋನ್ ಯುದ್ಧ ರಹಸ್ಯವನ್ನು ಕುರಿತು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿದ್ದೆ. ಈ ದಿನ ಕೂಡ ಹರ್ಮೆಗುದ್ದೋನ್ ಯುದ್ಧ ರಹಸ್ಯವನ್ನು ಕುರಿತು ಭಾಗ 2 ಮಾತನಾಡ್ತಾ ಇದ್ದೇನೆ. ಆದ್ದರಿಂದ ಪ್ರತಿಯೊಬ್ಬರೂ ವಾಕ್ಯವನ್ನು ಗಮನಿಸಬೇಕೆಂಬುದಾಗಿ ಪ್ರೀತಿಯಿಂದ ನಿಮ್ಮನ್ನು ಕೋರ್ಕೊಳ್ತಾ ಇದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರಕಟಣೆ ಗ್ರಂಥದಲ್ಲಿ 16ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದಲ್ಲಿ ಇರುವಂಥ ಉದ್ದೇಶವನ್ನು ತಿಳ್ಕೊಂಡು ಬರೆಯಲ್ಪಟ್ಟಿರುವಂಥ ವಚನವನ್ನು ಓದಿಕೊಂಡು ನಾವು ಈ ಒಂದು ಅಂಶದಲ್ಲಿ ನಾವು ಹೋಗೋಣ ಪ್ರಿಯರೇ. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧ ಆತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು. ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾ ದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು. ಈಗೋ ಕಳ್ಳನು ಬರುವಂತೆ ಬರುತ್ತಾನೆ, ತಾನು ನಿರ್ವಾಣವಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೆನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಆ ದೆವ್ವಗಳು ಭೂರಾಜರನ್ನು ಇಬ್ರಿಯ ಭಾಷೆಯಲ್ಲಿ ಹರ್ಮೆಗುದ್ದೋನ್ ಎಂಬ ಹೆಸರುಳ್ಳ ಸ್ಥಳಕ್ಕೆ ಕೂಡಿಸುವವು. ಪ್ರಿಯರಾದ ದೇವರ ಮಕ್ಕಳಿರ, ಈ ವಚನವನ್ನು ಹಿಡಿದುಕೊಂಡು ಕೆಲವು ಮಂದಿ ಬೋಧಕರು ಇದು ಬಹುಶಃ ದಿನಗಳಲ್ಲಿ ನಡೆಯುತ್ತೆ, ಅಂದರೆ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ದಾರೆ ಅಂದರೆ, ಯೇಸು ಕ್ರಿಸ್ತರು ರಹಸ್ಯವಾಗಿ ಬರ್ತಾರೆ, ಮಧ್ಯ ಆಕಾಶದಲ್ಲಿ ಬಂದ ನಂತರ ರಹಸ್ಯವಾಗಿ ಬಂದ ನಂತರ ನೀತಿವಂತರನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆನಂತರ ಅನೀತಿವಂತರು ಮಾತ್ರ ಈ ಭೂಲೋಕದಲ್ಲಿ ಉಳ್ಕೊಳ್ತಾರೆ. ಆಗ ಕ್ರಿಸ್ತ ವಿರೋಧಿ ಬರ್ತಾನೆ,
7 ವರ್ಷ ಮಹಾ ಶ್ರಮೆಗಳು ಉಂಟಾಗುತ್ತೆ. ಆ ಕ್ರೈಸ್ತ ವಿರೋಧಿ ಕಾಲ ಮುಗಿದ ನಂತರ ಮತ್ತೆ ಯೇಸು ಕ್ರಿಸ್ತನ ರಾಜ್ಯ ಪರಿಪಾಲನೆ ಪ್ರಾರಂಭವಾಗುತ್ತೆ. ಪರಲೋಕದಿಂದ ಯೇಸು ಕ್ರಿಸ್ತನು ಬರ್ತಾನೆ. ಆ ಒಂದು ಮಧ್ಯಕಾಲದಲ್ಲಿ ಹರ್ ಮೆಗುದ್ದೋನು ಎಂಬ ಯುದ್ಧ ಪ್ರಾರಂಭವಾಗುತ್ತೆ ಎಂದು ಬೋಧನೆ ಮಾಡಿದ್ದಾರೆ ಪ್ರಿಯರೇ. ಏನ್ರಿ, ಇನ್ನೂ ಕೆಲವರು ಇನ್ನೊಂದು ರೀತಿಯಲ್ಲಿ ಬೋಧನೆ ಮಾಡಿದ್ದಾರೆ ಎಂದು ಆಲ್ರೆಡಿ 1ನೇ ಭಾಗದಲ್ಲಿ ಮಾತಾಡಿದ್ದೀನಿ. ಹರ್ ಅಂದರೆ ಭೂಮಿ, ಭೂಭಾಗ. ಮೆಗಿದ್ದೋ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ ಜನಾಂಗದವರ ಕುಲಗಳಲ್ಲಿ ಮನಸ್ಸೆ ಎನ್ನುವಂಥ ಒಂದು ಕುಲ ಇದೆ, ಒಂದು ಗೋತ್ರ. ಆ ಗೋತ್ರದವರಿಗೆ ಒಂದು ಭೂಭಾಗ ಕೊಟ್ಟಿರ್ತಾರೆ. ಯೆಹೋಶುವನು ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಇವರಿಗೆ ಹಂಚಿಕೊಟ್ಟಿರ್ತಾನೆ ಭೂಭಾಗವನ್ನು. ಮನಸ್ಸೆ ಕುಲದವರಿಗೆ ಅಂದರೆ ಗೋತ್ರದವರಿಗೆ ಈ ಭೂಭಾಗವನ್ನು ಹಂಚಿರ್ತಾನೆ. ಆ ಭೂಭಾಗದಲ್ಲಿ ಅಂದರೆ ಮೆಗಿದ್ದೋ ಎನ್ನುವಂಥ ಭೂಭಾಗದಲ್ಲಿ ಅನೇಕ ಯುದ್ಧಗಳು ನಡೆದಿವೆ. ದೇವರ ಮಕ್ಕಳಿಗೂ ಅನ್ಯರಿಗೂ ಅನೇಕ ಯುದ್ಧಗಳು. ಆ ಭೂಭಾಗವನ್ನು ಕುರಿತು ದೇವರು ಏನಂತ ಹೇಳಿದಾರಂತೆ ಕಳೆದ ವಾರ ತೋರಿಸಿದ್ದೀನಿ. ಅದು ಯುದ್ಧದ ಭೂಮಿ, ರಣರಂಗದ ಭೂಮಿ ಅಂದರೆ ಕಳೆದ ವಾರ ತೋರಿಸಿದ್ದೀನಿ. ಮೊದಲನೇ ಭಾಗದಲ್ಲಿ ನೋಡಿದ್ರೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಆ ಮೆಗಿದ್ದೋ ಎನ್ನುವಂಥ ಪ್ರಾಂತ ಯುದ್ಧದ ಭೂಮಿ. ಪ್ರಕಟಣೆ ಗ್ರಂಥದಲ್ಲಿ ಹರ್ ಮೆಗಿದ್ದೋ ಎನ್ನುವಂಥ ಸ್ಥಳದಲ್ಲಿ ಸೈತಾನನು ಭೂಲೋಕದಲ್ಲಿರುವಂಥ ಎಲ್ಲ ಅರಸರನ್ನು ಒಟ್ಟು ಕೂಡಿಸ್ತಾನೆ. ಅಲ್ಲಿ ದೇವರ ಮಹಾ ದಿನದಲ್ಲಾಗುವ ಯುದ್ಧಕ್ಕೆ ಕೂಡಿಸಿ ದೇವರೊಟ್ಟಿಗೆ ದೇವ ಜನರೊಟ್ಟಿಗೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ದೇವ ಜನರನ್ನು ಪರಿಶುದ್ಧ ಪಟ್ಟಣವನ್ನು ಮುತ್ತಿಗೆ ಹಾಕ್ತಾನೆ ಎಂದು ಏನ್ರಿ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 8ನೇ ವಚನ 9ನೇ ವಚನದಲ್ಲಿ ಇರುತ್ತೆ ಆ ಮಾತು. ಅಲ್ಲಿ ಗೋಗ್ ಮಾಗೋಗ್ ಎನ್ನುವಂಥ ಜನಾಂಗದವರನ್ನು ಒಟ್ಟು ಕೂಡಿಸ್ತಾನೆ ಅಂತ. ಭೂಲೋಕದಲ್ಲಿ 4 ದಿಕ್ಕುಗಳಲ್ಲಿರುವಂಥ ಗೋಗ್ ಮಾಗೋಗು ಎನ್ನುವಂಥ ಜನಾಂಗದವರನ್ನು 16ನೇ ಅಧ್ಯಾಯದಲ್ಲಿ ನೋಡುವಾಗ ಭೂಲೋಕದಲ್ಲಿ ಅರಸರನ್ನು ಅಂತೇಳಿದ್ದಾನೆ. ಏನ್ರಿ, ಭೂಲೋಕದಲ್ಲಿ ಅರಸರನ್ನು, ಅಧಿಪತಿಗಳನ್ನು, ಮಾನವರನ್ನು, ಸರ್ವ ಜನಾಂಗದವರನ್ನು ಎಲ್ಲರನ್ನು ಒಟ್ಟುಗೂಡಿಸ್ತಾ ಇದ್ದಾನೆ. ಅವನು ಒಟ್ಟು ಕೂಡಿಸ್ತಾ ಇದ್ದಾನೆ. ಯಾರ ಮೇಲೆ ಯುದ್ಧಕ್ಕೆ ಅಂದರೆ ದೇವ ಜನರ ಮೇಲೆ, ದೇವರ ಮೇಲೆ, ದೇವ ಜನರ ಮೇಲೆ ಯುದ್ಧಕ್ಕೆ. ಇದು ಬಹುಶಃ ದಿನಗಳಲ್ಲಿ ನಡೆಯುತ್ತೆ ಎಂದು ತುಂಬ ಜನ ಅಂದ್ಕೊಳ್ತಾ ಇದ್ದಾರೆ. ಇಲ್ಲ ರೀ, ಅದೆಲ್ಲ ತಪ್ಪು. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯ ಏನಪ್ಪ ಅಂದರೆ, ಪ್ರಕಟಣೆ ಗ್ರಂಥದಲ್ಲಿ 3 ಕಾಲಗಳನ್ನು ಕುರಿತು ಬರೆಯಲ್ಪಟ್ಟಿದೆ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ವಿಷಯಗಳು ಅರ್ಥ ಆಗಬೇಕಾದ್ರೆ ಅಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅಕ್ಷರಗಳು, ಆ ಅಕ್ಷರಗಳಲ್ಲಿ ಇರುವಂಥ ಪದಗಳನ್ನು ನೇರವಾಗಿ ಅದೇ ಥರ ತಗೊಂಡ್ರೆ ಆ ಬೈಬಲ್ ಅರ್ಥ ಆಗೋದಿಲ್ಲ. ಅಲ್ಲಿ ವರ್ಣಿಸಿ ಹೋಲಿಸಿ ಹೇಳಿರುವಂಥ ಮಾತುಗಳು ಪ್ರಕಟಣೆ ಗ್ರಂಥ ಓದುವಾಗ ಮೊದಲನೇದಾಗಿ ನಾವು ನೆನಪಿಟ್ಕೊಂಡು ಓದಬೇಕು. ಅದೇನಪ್ಪ ಅಂತಂದರೆ, ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ವಚನಗಳು ವರ್ಣಿಸಿ ಹೋಲಿಸಿ ತಿಳಿಸಿರುವಂಥ ವಿಷಯಗಳು. ಹರ್ ಮೆಗುದ್ದೋನು ಎನ್ನುವಂಥ ಸ್ಥಳದಲ್ಲಿ ಭೂರಾಜರನ್ನು ಕೂಡಿಸ್ತಾನೆ, ಒಟ್ಟು ಕೂಡಿಸ್ತಾನೆ. ಅಂದರೆ ಹರ್ ಅಂದರೆ ಭೂಮಿ, ಭೂಭಾಗ. ಮೆಗಿದ್ದೋ ಎನ್ನುವಂಥ ಪದ ಯಾಕೆ ಬಳಸಿದ್ದಾನಂತ ನೋಡುವಾಗ ಅಲ್ಲಿ ಯುದ್ಧ ನಡೀತಾ ಇದೆ. ಅನೇಕ ಯುದ್ಧಗಳು ದೇವರ ಮಕ್ಕಳಿಗೂ ಅನ್ಯರಿಗೂ ಅನೇಕ ಯುದ್ಧಗಳು ನಡೆದಿರುವಂಥ ಒಂದು ಪ್ರದೇಶ, ಒಂದು ಪ್ರಾಂತ, ಅದು ಒಂದು ಪಟ್ಟಣ. ಅದು ಅದಕ್ಕೆ ಆ ಒಂದು ಭೂಭಾಗವನ್ನು ದೇವರಲ್ಲಿ
ದರ್ಶನದ ಮೂಲಕ, ಅಂದರೆ ಯೋಹಾನಿಗೆ ದರ್ಶನದ ಮೂಲಕ ಹೇಳಿದ್ದಾನೆ. ಮೆಗಿದ್ದೋ ಎನ್ನುವಂಥ ಸ್ಥಳದಲ್ಲಿ, ಮೆಗಿದ್ದೋ ಎನ್ನುವಂಥ ಸ್ಥಳದಲ್ಲಿ, ಅಂದರೆ ಆ ಒಂದು ರಣರಂಗದ ಭೂಮಿಯಲ್ಲಿ ಯುದ್ಧ ನಡೆಯುತ್ತೆ ಅಂದರೆ ಅಲ್ಲಿ ನಡೆಯುತ್ತಾ? ಆ ಒಂದು ಮೆಗಿದ್ದೋ ಸ್ಥಳಕ್ಕೆ ಯೇಸು ಕ್ರಿಸ್ತರು ಬರ್ತಾರ, ಬಂದು ಯುದ್ಧ ಮಾಡ್ತಾರ ಏನ್ರಿ? ಆಲೋಚನೆ ಮಾಡಿದರೆ ಪ್ರಿಯರಾದ ದೇವರ ಮಕ್ಕಳಿಗೆ ಅದು ಅಲ್ಲ. ಈ ಭೂಮಿ ಎನ್ನುವಂಥದ್ದು ಈ ಲೋಕ ಇದೆ ನೋಡಿ, ಈ ಲೋಕವೇ ಮೆಗಿದ್ದೋ ಎನ್ನುವಂಥ ಸ್ಥಳವಾಗಿದೆ ರೀ. ಅಂದರೆ ಯುದ್ಧ ಭೂಮಿ ಆಗಿದೆ ರೀ. ಒಂದು ಕಾಲದಲ್ಲಿ ಮೆಗಿದ್ದೋ ಎನ್ನುವಂಥ ಸ್ಥಳ ಮಾತ್ರ ಯುದ್ಧ ಭೂಮಿ ಎಂದು ಕರೆಯಲ್ಪಟ್ಟಿದೆ ಕ್ರಿಸ್ತ ಪೂರ್ವದಲ್ಲಿ. ಅದಕ್ಕೆ ಹೋಲಿಸಿ ಹೇಳ್ತಾ ಇದ್ದಾನಲ್ಲಿ, ಹೋಲಿಸಿ. ಪ್ರಿಯರಾದ ದೇವರ ಮಕ್ಕಳಿರ, ಮೆಗಿದ್ದೋ ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಈ ಒಂದು ವಚನವನ್ನು ಆಧಾರ ಮಾಡಿಕೊಂಡು ತುಂಬ ಜನರು ತುಂಬ ರೀತಿಯಲ್ಲಿ ಬೋಧನೆ ಮಾಡಿದ್ದಾರೆ. ಅವೆಲ್ಲ ಬೈಬಲ್ಗೆ ವಿರುದ್ಧವಾದಂಥ ಬೋಧನೆಗಳು. ಆಲ್ರೆಡಿ ಪ್ರಿಯರಾದ ದೇವರ ಮಕ್ಕಳಿರ, ಈ ಭೂಲೋಕದಲ್ಲಿ ಭೌತಿಕವಾದಂಥ ಯುದ್ಧ ನಡೀತಾ ಇದೆ, ಭೌತಿಕವಾದಂಥ ಯುದ್ಧಗಳು ನಡೀತಾ ಇದೆ. ಅದು ಬೇರೆ. ಎರಡನೇದಾಗಿ ಆತ್ಮಿಕವಾದಂಥ ಯುದ್ಧ 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ ರೀ. 1ನೇ ಶತಮಾನದಲ್ಲಿ ಆತ್ಮಿಕವಾದಂಥ ಯುದ್ಧ ಪ್ರಾರಂಭವಾಗಿದೆಯಾ ಇಲ್ವಾ ಅಂತ ನೋಡುವಾಗ ಯೇಸು ಕ್ರಿಸ್ತರು ಬಂದಿದ್ದಾರೆ. ಯೇಸು ಕ್ರಿಸ್ತರು ಪರಲೋಕದಿಂದ ಭೂಲೋಕಕ್ಕೆ ಬಂದ ನಂತರ ಏನ್ರಿ, ನಾನು ಲೋಕವನ್ನು ಜಯಿಸಿದ್ದೀನಿ ಅಂತ ಹೇಳಿದ್ರು. ನಾನು ಲೋಕವನ್ನು ಜಯಿಸಿದ್ದೀನಿ, ಅದೇ ಪ್ರಕಾರ ಜಯಿಸುವವನನ್ನು ನನ್ನ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಎಂದು ಹೇಳಿದ್ದಾನೆ. ಪ್ರಕಟಣೆ ಗ್ರಂಥದಲ್ಲಿ ಎಷ್ಟೋ ಸಾರಿ ಆ ವಚನವನ್ನು ಓದ್ತಾ ಇರ್ತೀವಿ. ಈಗಲೂ ಕೂಡ ಒಂದು ವಚನವನ್ನು ಓದಿಕೊಂಡು ಮುಂದೆ ಹೋಗೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಚನ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಚನ ಅಂದರೆ, ನಾನು ಜಯವೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ನಾನು ಜಯ ಹೊಂದಿದ್ದೀನಿ. ಯೇಸು ಕ್ರಿಸ್ತರು ಹೇಳುವಂಥ ಮಾತು, ನಾನು ಜಯ ಹೊಂದಿದ್ದೀನಿ. ಅದೇ ಪ್ರಕಾರ ಜಯ ಹೊಂದುವವನನ್ನು ನನ್ನ ತಂದೆಯೊಡನೆ ಕೂತುಕೊಳ್ಳುವಂತೆ ಮಾಡುವೆನು ಅಂತ ಹೇಳಿದ್ದಾನೆ. ಅಂದರೆ ಯುದ್ಧ ಎಲ್ಲಿ ನಡೆದಿದೆ? ಯುದ್ಧ ಅಂದರೆ ಇವರು ಅಂದ್ಕೊಳ್ತಾರೆ ಭೌತಿಕವಾದಂಥ ಯುದ್ಧ ಅಂದ್ಕೊಳ್ತಾ ಇದ್ದಾರೆ. ಭೌತಿಕವಾದಂಥ ಯುದ್ಧ ಮಾಡಲಿಕ್ಕೆ ಯೇಸು ಕ್ರಿಸ್ತರು ಬಂದಿಲ್ಲ. ಒಂದು ವೇಳೆ ಭೌತಿಕವಾಗಿ ಯುದ್ಧ ಮಾಡಬೇಕು ಅಂದರೆ ಯೇಸು ಕ್ರಿಸ್ತನು ಬರುವಂಥ ಅವಶ್ಯಕತೆ ಏನಿಲ್ಲ. ಒಂದೇ ಒಂದು ಮಾತೇಳಿದ್ರೆ ಸಾಕು, ದೇವದೂತರು ಬರ್ತಾರೆ, ಸರ್ವನಾಶ ಮಾಡ್ತಾರೆ. ಏನ್ರಿ, ಸೊದಮ ಗೊಮರ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಎಷ್ಟು ಮಂದಿ ದೇವದೂತರು ಬಂದರು? ಇಬ್ಬರು ದೇವದೂತರು ಬಂದಾಗ ಸೊದಮ ಗೊಮರ ಪಟ್ಟಣ ನಾಶವಾಗಿದೆ ರೀ, ನಾಶವಾಗಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರಪಂಚವನ್ನು ಬೂದಿ ಮಾಡುವಂಥ ಕೆಲಸ ಒಂದು ವೇಳೆ ಮಾಡಬೇಕಂದ್ರೆ, ದೇವರು ಮಾಡಬೇಕು ಅಂದ್ಕೊಂಡ್ರೆ ಒಂದೇ ಒಂದು ನಿಮಿಷ ಸಾಕು ದೇವರಿಗೆ. 1 ಸೆಕೆಂಡ್ ಆಗಿರೋ ದೊಡ್ಡ ಕೆಲಸ ಅಲ್ಲ ರೀ. ಆದರೆ ದೇವರ ಉದ್ದೇಶ ಏನಪ್ಪ ಅಂತ ನೋಡುವಾಗ, ಪ್ರತಿಯೊಬ್ಬರೂ ಬದಲಾವಣೆ ಹೊಂದಬೇಕು. ಪ್ರತಿ ಮನುಷ್ಯರು ತಮ್ಮ ಮನಸ್ಸುಗಳನ್ನು ಬದಲಾಯಿಸಿಕೊಂಡು ಮಾರ್ಪಟ್ಟು ಹೊಂದಿ ದೇವರ ಬಳಿಗೆ ಬರಬೇಕೆನ್ನುವಂಥದ್ದೇ ದೇವರ ಅನಾದಿ ಸಂಕಲ್ಪ, ದೇವರ ಉದ್ದೇಶ. ಏನ್ರಿ, ದೇವರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ತುಂಬ ಜನ ಅಪಾರ್ಥ ಮಾಡಿಕೊಳ್ತಾ ಇದ್ದಾರೆ. ಭೌತಿಕವಾಗಿ ದೇವರ ಮಾತುಗಳನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ನಾವು ಅರ್ಥ ಮಾಡಿಕೊಳ್ಳುವಂಥ ವಿಧಾನ ತಪ್ಪಿದೆ ರೀ. ಅದನ್ನು ಸರಿಪಡಿಸ್ಕೊಳ್ಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಮತ್ತು ಪ್ರಕಟಣೆ ಗ್ರಂಥದಲ್ಲಿ 16ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳಲ್ಲಿ ಇರುವಂಥ ಸಾರಾಂಶವೇನು? ಏನ್ರಿ, ತಂದೆ ಮಗ ಪವಿತ್ರಾತ್ಮರು ಯಾವ ರೀತಿ ಇದ್ದಾರೋ ಅದೇ ಪ್ರಕಾರ ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ
ತಂದೆ, ಮಗ, ಪವಿತ್ರಾತ್ಮರು ಇವರೇನು ಮಾಡ್ತಾ ಇದ್ದಾರಂತ ನೋಡುವಾಗ ಆತ್ಮಗಳನ್ನು ಕಾಪಾಡಲಿಕ್ಕೆ ಅನೇಕ ಪ್ರಯತ್ನಗಳು ಅವರು ಮಾಡ್ತಾ ಇದ್ದಾರೆ. ತಂದೆಯಾದ ದೇವರು, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರು, ದೇವರ ಮಗನಾಗಿರುವಂಥ ಪವಿತ್ರಾತ್ಮನು, ಇವ್ರ ಕೆಲಸ ಏನಪ್ಪ ಅಂತಂದರೆ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರನ್ನು ಕಾಪಾಡಬೇಕು, ರಕ್ಷಿಸಬೇಕು ಎನ್ನುವಂಥದ್ದು ದೇವರ ಸಂಕಲ್ಪ, ದೇವರ ಕೆಲಸ. ಸೈತಾನನ ಕೆಲಸ ಏನು? ಸೈತಾನನ ಕೆಲಸ ಏನು? ತಂದೆ, ಮಗ, ಪವಿತ್ರಾತ್ಮರು ಯಾವ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೋ, ಒಕ್ಕಟ್ಟಾಗಿ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೋ, ಅದೇ ಪ್ರಕಾರ ಘಟಸರ್ಪ ಅಂದರೆ ಸೈತಾನನು, ಮೃಗ ಅಂದರೆ ಅರಸರು, ಸುಳ್ಳು ಪ್ರವಾದಿ ಅಂದರೆ ಎಷ್ಟೋ ಮಂದಿ ಬೈಬಲನ್ನು ಹಿಡಿದುಕೊಂಡು ಸುಳ್ಳು ಬೋಧಕರು, ಟೋಟಲ್ ಏನು ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರಂತ ನೋಡುವಾಗ ಏನ್ರಿ, ದೇವರ ಮಕ್ಕಳನ್ನು ಹಾಳು ಮಾಡಲಿಕ್ಕೆ, ದೇವರ ಮಕ್ಕಳನ್ನು ನಾಶನದ ಮಾರ್ಗದಲ್ಲಿ ನಡೆಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇಲ್ವಂತ ನೋಡುವಾಗ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಮಾಡ್ತಾ ಇದ್ದಾರೆ. ಅದೇ ಆತ್ಮಿಕವಾದಂಥ ಯುದ್ಧ. ಸೈತಾನನ ಎಲ್ಲರನ್ನು ಮರಳು ಮಾಡಿದ್ದಾನೆ. ಮರಳು ಮಾಡಿ ಏನ್ರಿ 4 ದಿಕ್ಕುಗಳಲ್ಲಿರುವಂಥ ಪ್ರಜೆಗಳನ್ನು ಮರಳು ಮಾಡಿದ್ದಾನೆ. ಮರಳು ಮಾಡಿ ಒಂದು ಸ್ಥಳದಲ್ಲಿ ಕೂಡಿಸಿದ್ದಾನೆ ಎಂದು ಇರುತ್ತೆ. ಒಂದು ಸ್ಥಳದಲ್ಲಿ ಅಂದರೆ ದೇವರ ಮಕ್ಕಳ ಮೇಲೆ ಯುದ್ಧಕ್ಕೆ. ಒಂದು ಸ್ಥಳದಲ್ಲಿ ಅಂದರೆ ಒಂದು ಸ್ಥಳಕ್ಕೆ ಸೇರ್ತಾರಂತಲ್ಲ, ಎಲ್ಲಿ ದೇವರ ಮಕ್ಕಳಿದ್ದಾರೋ, ಎಲ್ಲಿ ಯೇಸು ಕ್ರಿಸ್ತನ ಸಭೆ ಇದೆಯೋ ಅಲ್ಲಿ ಸೈತಾನನ ಕುತಂತ್ರ ನಡೀತಾ ಇರುತ್ತೆ. ಒಂದೇ ಸ್ಥಳ ಅಂದರೆ ಒಂದೇ ಸ್ಥಳ ಅಲ್ಲ, 4 ದಿಕ್ಕುಗಳಲ್ಲಿ ಅಂದರೆ ಟೋಟಲ್ ಪ್ರಪಂಚ ದೇಶದಲ್ಲಿ ಎಷ್ಟು ಮಂದಿ ಕ್ರೈಸ್ತರಿದ್ದಾರೋ ಎಲ್ಲ ಮೂಲೆಗಳಲ್ಲಿ ನಿಜವಾದ ಕ್ರೈಸ್ತರ ವಿಷಯದಲ್ಲಿ ಆಲೋಚನೆ ಮಾಡುವಾಗ ಅವರ ಮಧ್ಯದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಸೈತಾನನ ಏನು ಮಾಡ್ತಾನೆ ಗೊತ್ತಾ? ಗೋಗು ಮಾಗೋಗು ಎನ್ನುವಂಥ ಗುಣ ಉಳ್ಳವರನ್ನು ಸೇರಿಸ್ತಾನೆ. ಯಾಕೆ? ಹಾಳು ಮಾಡೋದಕ್ಕೆ, ದೇವರ ಮಕ್ಕಳೊಟ್ಟಿಗೆ ಯುದ್ಧ ಮಾಡೋದಕ್ಕೆ. ಅದು ನಡೀತಾ ಇದೆಯಂದರೆ ನಡೀತಾ ಇದೆ. ಈ ಒಂದು ವಿಷಯ ಪ್ರಪಂಚ ದೇಶದಲ್ಲಿ ಇರುವಂಥ ಕ್ರೈಸ್ತರಿಗೆ ಏನಾದರೂ ಅರ್ಥ ಆಗ್ತಾ ಇದೆಯಂದರೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಬೈಬಲ್ ಓದಿದರೆ ತಾನೇ ಪ್ರಿಯರಾದ ದೇವ್ರ ಮಕ್ಕಳಿರ ಅರ್ಥ ಆಗುತ್ತೆ. ಬೈಬಲೇ ಮುಟ್ಟೋದಿಲ್ಲ ನಾವು. ಯಾಕೆ ಮುಟ್ಟೋದಿಲ್ಲ? ನಮಗೆ ಎಷ್ಟೋ ಕೆಲಸ ಕಾರ್ಯಗಳಿವೆ ಈ ಲೋಕದಲ್ಲಿ. ಕೆಲಸ ಕಾರ್ಯಗಳು ಯಾಕೆ? ಹೆಂಡತಿಯನ್ನು ನೋಡ್ಕೊಳ್ಬೇಕು, ಮಕ್ಕಳನ್ನು ಕಾಪಾಡ್ಕೊಳ್ಬೇಕು, ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು, ಮತ್ತು ತಂದೆ ಆದ ಪರಮಾತ್ಮನ ಬಗ್ಗೆ, ಆ ದೇವ್ರ ಬಗ್ಗೆ ಬೇಡ. ಬಿಟ್ಟಿದ್ದಾರೆ. ಯಾರು ಬಿಟ್ಟಿದ್ದಾರೆ? ಲೋಕದಲ್ಲಿರುವಂಥ ಪ್ರಜೆಗಳು ಒಂದು ರೀತಿಯಲ್ಲಿ ಬಿಟ್ಟರೆ, ದೇವರನ್ನು ನಂಬಿಕೊಂಡಿದ್ದೀವಿ, ನಾವು ಭಕ್ತರು, ನಾವು ಕ್ರೈಸ್ತರು, ದೇವರ ಮಕ್ಕಳು ಅಂತ ಹೇಳಿಕೊಂಡಂಥ ಕ್ರೈಸ್ತರು ಕೂಡ ದೇವರ ಜ್ಞಾನವನ್ನು ಪಕ್ಕಕ್ಕಿಟ್ಟಿದ್ದಾರೆ. ಏನೋ ಭಾನುವಾರ ಮಾತ್ರ ಬೈಬಲ್ ಏನ್ರಿ ಇಟ್ಕೊಂಡು ಬರ್ತಾರೆ. ಬೋಧಕರು 2 ಮಾತು ಹೇಳಿರುವಂಥ ಮಾತುಗಳನ್ನು ಓದಿ ಆನಂತರ ಏನ್ರಿ ಬೈಬಲ್ ತಗೊಂಡೋಗಿ ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಮಡಗ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಹಾಗಿದ್ದಾಗ ದೇವರ ವಾಕ್ಯ ಏನ್ರಿ ಅರ್ಥ ಆಗುತ್ತೆ? ದೇವರ ಜ್ಞಾನ ಏನ್ರಿ ಅರ್ಥ ಆಗುತ್ತೆ? ಅರ್ಥ ಮಾಡಿಕೊಳ್ಬೇಕಾದ್ರೆ ಓದಬೇಕು ತಾನೇ. ದೇವರ ವಾಕ್ಯವು ಓದಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಸಾರಿ ನೋಡಿ, ಅವನು ಯಾವ ರೀತಿ ಕುತಂತ್ರ ಮಾಡ್ತಾ ಇದ್ದಾನೋ ಭೂಲೋಕದಲ್ಲಿ, ಯಾವ ರೀತಿ ಒಟ್ಟುಗೂಡಿಸಿದನಂತ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಏನ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕರಾದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಇಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ
ಅಧಿಕಾರಿಗಳ ಮೇಲೆಯೂ ಈ ಅಂಧಕರಾದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಸೈತಾನನು ಏನು ಮಾಡಿದ್ದಾನೆ ಅಂದರೆ, ಮನುಷ್ಯ ಮಾತ್ರದವರ ಸಂಗಡವಲ್ಲ, ಅಂದರೆ ಸಾಮಾನ್ಯವಾದಂಥ ಪ್ರಜೆಗಳು. ಸಾಮಾನ್ಯವಾದಂಥ ಪ್ರಜೆಗಳು ಅಂದರೆ ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಬಂಧು ಮಿತ್ರರಾಗಿರ್ಬೋದು, ಇಲ್ಲ ಮನೆಯಲ್ಲಾಗಿರ್ಬೋದು, ಇಲ್ಲ ಹೊರಗಡೆ ಆಗಿರ್ಬೋದು. ಸಾಮಾನ್ಯವಾದಂಥ ಪ್ರಜೆಗಳ ಬಳಿಯಲ್ಲಿ ನಾವು ವಾಸ ಮಾಡ್ತಾ ಇರ್ತೀವಿ. ದೇವರ ಮಕ್ಕಳಾಗಿರುವಂಥ ಕ್ರೈಸ್ತರು, ಹೌದಲ್ವಾ? ದೇವರ ಮಕ್ಕಳಾಗಿರುವಂಥ ಕ್ರೈಸ್ತರಾಗಿರುವಂಥ ನೀವು ಸಾಮಾನ್ಯ ಜನರೊಟ್ಟಿಗೆ ಏನ್ರಿ ವಾಸ ಮಾಡ್ತಾ ಇರ್ತೀರಾ ಅಂದರೆ ಇರ್ತೀರಾ? ಓಕೆ, ಅವ್ರ ಮಧ್ಯದಲ್ಲಿ ಸಮಸ್ಯೆ ಬರ್ತಾ ಇದೆಯಾ? ಅದೊಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಯಾವುದು? ರಾಜತ್ವಗಳ ಮೇಲೆಯೂ ಅಂತೇಳಿದ್ದಾನೆ. ರಾಜತ್ವಗಳ ಮೇಲೆಯೂ ಅಂದರೆ ಅಧಿಕಾರಿಗಳ ಮೇಲೆಯೂ ಅಂದರೆ ಏನ್ರಿ? ಈ ಅಂಧಕರಾದ ಲೋಕಾಧಿಪತಿಗಳು ಅಂದರೆ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳು ಮೂಲಕ ಅವ್ರ ಜೊತೆಗೆ ನಾವು ಯುದ್ಧ ಮಾಡ್ತೀವಿ. ಅಂದರೆ ಹೇಗೆ? ಮನುಷ್ಯ ಮಾತ್ರದವರ ಸಂಗಡ ಅಂದರೆ ಏನ್ರಿ? ನಮ್ಮ ಮಧ್ಯದಲ್ಲಿ ಅನೇಕರು ಬಂಧು ಮಿತ್ರ ಇರ್ತಾರೆ. ಇವರಲ್ಲಿ ಒಂದು ರೀತಿಯಲ್ಲಿ ಯುದ್ಧ ಇದೆ. ಯುದ್ಧ ಅಂದರೆ ಕೈಯಲ್ಲಿ ಕತ್ತಿ ಹಿಡಿದುಕೊಂಡು, ಇಲ್ಲಾಂದರೆ ಬಾಂಬುಗಳನ್ನು ಹಿಡಿದುಕೊಂಡು ಭೌತಿಕವಾದಂಥ ಯುದ್ಧ ಮಾಡುವಂಥದ್ದಲ್ಲ ರೀ, ಆತ್ಮಿಕವಾದಂಥ ಯುದ್ಧ ಮಾಡ್ತಾ ಇದ್ದೀವಿ ರೀ. ಆತ್ಮಿಕವಾದಂಥ ಯುದ್ಧ. ನಮ್ಮ ಪ್ರಯಾಸ ಏನು? ಪರಲೋಕವನ್ನು ಸೇರಬೇಕು, ಇನ್ನೊಂದು ಆತ್ಮವನ್ನು ಅಂದರೆ ಇನ್ನೊಬ್ಬರ ಆತ್ಮವನ್ನು ಕಾಪಾಡಬೇಕು, ಹೌದಲ್ವಾ? ಇನ್ನೊಬ್ಬರ ಆತ್ಮವನ್ನು ಕಾಪಾಡುವಂಥ ಕೆಲಸ ಯಾರಿಗೆ ಕೊಟ್ಟಿದ್ದಾರೆ? ದೇವರು ಎಲ್ಲರಿಗೂ ಕೊಟ್ಟಿದ್ದಾರೆ. ನಮ್ಮ ಆತ್ಮಗಳನ್ನು ಕಾಪಾಡ್ಕೊಳ್ಬೇಕು. ಎರಡನೇದಾಗಿ ಇನ್ನೊಬ್ಬರ ಆತ್ಮವನ್ನು ಕೂಡ ಕಾಪಾಡಬೇಕು. ನಿನ್ನ ಹೆಂಡತಿಯ ಆತ್ಮವನ್ನು, ನಿನ್ನ ಗಂಡನ ಆತ್ಮವನ್ನು, ನಿನ್ನ ಮಕ್ಕಳ ಆತ್ಮವನ್ನು, ಆನಂತರ ಸ್ನೇಹಿತರ ಆತ್ಮವನ್ನು, ಬಂಧು ಮಿತ್ರರ ಆತ್ಮಗಳನ್ನು ಕಾಪಾಡುವಂಥ ಜವಾಬ್ದಾರಿ ನಿನಗಿರುವಾಗ ನೀನೇನು ಮಾಡ್ತೀಯ? ವಾಕ್ಯವನ್ನು ಹಿಡಿದುಕೊಂಡು ಸುವಾರ್ತೆ ಸಾರಲಿಕ್ಕೆ ಹೋದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಾ ಇದ್ದಾರಾ? ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡಿದರೆ ಇದು ವಿದೇಶಿಗೆ ಸಂಬಂಧಪಟ್ಟಿರುವಂಥ ಬೈಬಲ್. ಯೇಸು ಕ್ರಿಸ್ತನು ನಮ್ಮ ದೇವರಲ್ಲ, ವಿದೇಶಿ ದೇವರು. ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡಕೂಡ್ದು. ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡಿದರೆ ಮನೆಯಲ್ಲಿ ಇರಕೂಡ್ದು, ನಮ್ಮ ಬಳಿಯಲ್ಲಿ ಇರಕೂಡ್ದು. ಈ ರೀತಿ ಶೋಧನೆಗಳು ಬರ್ತಾ ಇದೆಯಾ? ಸಾಮಾನ್ಯರ ಜನಗಳ ಮಧ್ಯದಲ್ಲಿ ಈ ರೀತಿ ಶೋಧನೆಗಳು ಬರ್ತಾ ಇದೆ ರೀ. ಯಾವಾಗ ಶೋಧನೆ ಬರುತ್ತೆ ಅಂದರೆ ನಿಜವಾಗಲೂ ದೇವರ ವಾಕ್ಯವನ್ನು ಹಿಡಿದುಕೊಂಡು ನೀನು ಸಿದ್ಧನಾದರೆ, ನಿಜವಾಗ್ಲೂ ದೇವರ ವಾಕ್ಯವನ್ನು ಹಿಡಿದುಕೊಂಡು ನೀನು ಸಿದ್ಧನಾದರೆ ಖಂಡಿತವಾಗಿ ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ನೀನು ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಅರ್ಥ. ನಿನಗೆ ಶೋಧನೆಗಳು ಇಲ್ಲ, ನಿನಗೆ ಕಷ್ಟಗಳು ಇಲ್ಲ, ನಿನಗೆ ಸಮಸ್ಯೆಗಳು ಇಲ್ಲ ಅಂದರೆ ನೀನು ದೇವ್ರಿಗೋಸ್ಕರ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಅರ್ಥ. ನಿನ್ನ ಕೆಲಸ ನೀನು ನೋಡ್ಕೊಳ್ತಾ ಇದ್ದೀಯಾ? ದೇವರ ಕೆಲಸ ನಿಜವಾಗ್ಲೂ ವಾಕ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ನಿಜವಾಗ್ಲೂ ಸುವಾರ್ತೆಗೋಸ್ಕರ ಇಲ್ಲ ಸೇವೆಗೋಸ್ಕರ ನೀನು ನಿಂತ್ಕೋ. ಶೋಧನೆಗಳು ಬಂದಿಲ್ಲ ಅಂದರೆ ನನಗೆ ಹೇಳು. ಶೋಧನೆಗಳು ಬಂದಿಲ್ಲ ಅಂದರೆ ನನಗೆ ಫೋನ್ ಮಾಡು. ಬ್ರದರ್, ನಾನು ದೇವರ ಸೇವೆಗೋಸ್ಕರ ನಿಂತ್ಕೊಂಡಿದ್ದೀನಿ, ಸುವಾರ್ತೆಗೆ ಹೋಗ್ತಾ ಇದ್ದೀನಿ, ನನಗೆ ಶ್ರಮೆಗಳೇ ಬಂದಿಲ್ಲ ಬ್ರದರ್ ಅಂತ ನೀನು ಫೋನ್ ಮಾಡಿ ನನಗೆ ಹೇಳ್ತೀನಿ. ಆವಾಗ ನಾನು ಹೇಳ್ತೀನಿ ಏನು ವಿಷಯ ಹೇಳಬೇಕು ಅಂತ. ಪ್ರಿಯರಾದ ದೇವ್ರ ಮಕ್ಕಳಿರ, ನಿಜವಾಗ್ಲೂ ದೇವ್ರ ವಾಕ್ಯವನ್ನು ಹಿಡಿದುಕೊಂಡಾಗ ಏನ್ರಿ, ಮನೆಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಇಲ್ಲ ಇನ್ನೊಬ್ಬರ ಮೂಲಕ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಶೋಧನೆಗಳು ಬರ್ತಾ ಇರುತ್ತೆ, ಸಮಸ್ಯೆಗಳು ಬರ್ತಾ ಇರುತ್ತೆ. ಅಂದರೆ ಸೈತಾನನು ಅವ್ರ ಮೂಲಕ ಏನ್ರಿ ಗಲಿಬಿಲಿ ಉಂಟು ಮಾಡ್ತಾ ಇರ್ತಾನೆ, ತೊಂದರೆಗಳನ್ನು. ಆನಂತರ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕರಾದ ದೊರೆತನಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನಾವು ಹೋರಾಡಬೇಕು, ನಾವು ಹೋರಾಟ ಮಾಡಬೇಕು. ಒಂದು ಸಾಮಾನ್ಯ ಜನರ ಬಳಿಯಲ್ಲಿ ಹೋರಾಡಬೇಕು, ಆನಂತರ ರಾಜ್ಯತ್ವಗಳ ಮೇಲೆ ಹೋರಾಡಬೇಕು, ಆನಂತರ ಅಧಿಕಾರಿಗಳ ಬಳಿಯಲ್ಲಿ ಹೋರಾಡಬೇಕು, ಆನಂತರ ಲೋಕಾಧಿಪತಿಗಳು, ಆನಂತರ ಆಕಾಶ ಮಂಡಲದಲ್ಲಿರೋ ದುರಾತ್ಮಗಳ ಸೇನೆಗಳು. ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳ ಸೇನೆಗಳು ಕಾಣ್ತಾ ಇದ್ದಾರಾ? ದುರಾತ್ಮಗಳ ಸೇನೆ ಕಾಣ್ತಾ ಇದೆಯಾ?
ಈ ಮಾನವ ನೇತ್ರಗಳಿಗೆ ಕಾಣೋದಿಲ್ಲ, ಮನೋನೇತ್ರಗಳು ಬೆಳಗಬೇಕಾಗುತ್ತೆ. ಮನೋನೇತ್ರಗಳು ಎಲ್ಲಿರಿ ಬೆಳಗಿದೆ? ಮನೋನೇತ್ರಗಳು ಬೆಳಗಿದೆಯಾ? ತಿಂದು 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 ನಿದ್ದೆ ಮಾಡಿ ನಮ್ಮ ಸೇವೆಯಲ್ಲಿ ನಮ್ಮ ಕೆಲಸದಲ್ಲಿ ನಾವಿದ್ದರೆ ಮನೋನೇತ್ರಗಳು ಬೆಳಗಿದೆಯಾ? ಮನೋನೇತ್ರಗಳನ್ನು ಬೆಳಗಿಸಿಕೊಂಡವನು, ವಾಕ್ಯದ ಮೂಲಕ ಬೆಳಗಿಸಿಕೊಂಡವನು ಈ ಲೋಕದಲ್ಲಿ ತವಕ ಪಡೋದಿಲ್ಲ. ಪ್ರಿಯರಾದ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾನು ದೇವ್ರಿಗೋಸ್ಕರನೇ ಬದುಕಬೇಕು, ದೇವ್ರಿಗೋಸ್ಕರನೇ ಸಾಯ್ತೀನಿ, ದೇವ್ರಿಗೋಸ್ಕರನೇ ಜೀವಿಸ್ತೀನಿ. ನಿಜವಾದ ಭಕ್ತನು ಹೇಳುವಂಥ ಮಾತು. ಸಂಪಾದನೆ ಸಂಪಾದನೆ ಸಂಪಾದನೆ, ಉದ್ಯೋಗ ಉದ್ಯೋಗ ಅಂತ 24 ಗಂಟೆ ನೀನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀಯ ಅಂದರೆ ಸಂಪಾದನೆ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅದರ ಅರ್ಥ ಅಲ್ಲ. 24 ಗಂಟೆ ನಿನ್ನ ಆಲೋಚನೆ ಅದ್ರಿಗೋಸ್ಕರ ಇದೆಯಂದರೆ ನೀನು ಭಕ್ತನೂ ಅಲ್ಲ ಎಂದು ನಾನು ಹೇಳ್ತಾ ಇದ್ದೀನಿ. ನೀನು ಭಕ್ತನಲ್ಲ. ಪ್ರಿಯರಾದ ದೇವ್ರ ಮಕ್ಕಳಿರ, ರಾಜತ್ವಗಳ ಮೇಲೆ ಅಂದರೆ ದೇಶವನ್ನು ಆಳುವಂಥ ಅರಸರಿದ್ದಾರೆ. ರಾಷ್ಟ್ರವನ್ನು ದೇಶವನ್ನು ಆಳುವಂಥ ಅರಸರಿರ್ತಾರಲ್ವ, ಅವ್ರ ಬಳಿಯಲ್ಲಿ ಯುದ್ಧ ಇದೆಯಾ? ನೀನು ಮೊದಲನೇದಾಗಿ ಮನೆಯಲ್ಲಿ ಗೆಲ್ಲಬೇಕಲ್ಲ. ನೀನು ಮನೆಯಲ್ಲಿ ಗೆಲ್ಲಬೇಕು. ಆನಂತರ ಸ್ನೇಹಿತರ ಬಳಿಯಲ್ಲಿ ನೀನು ಗೆಲ್ಲಬೇಕು. ಆನಂತರ ಮುಂದೆ ಹೋಗಬೇಕು. ನೀನು ಮುಂದೆ ಹೆಜ್ಜೆ ಹಾಕಬೇಕಾಗುತ್ತೆ. ನಿನ್ನ ಹೆಂಡತಿಯನ್ನೇ ನೀನು ಗೆಲ್ಲಲಿಲ್ಲ, ನಿನ್ನ ಗಂಡನನ್ನೇ ನೀನು ಗೆಲ್ಲಲಿಲ್ಲ, ನಿನ್ನ ಮಕ್ಕಳೇ ನಿನಗೆ ಸ್ವಾಧೀನವಾಗಿಲ್ಲ, ಅಂದರೆ ದೇವರ ಮಾತಿಗೆ ಒಳಪಟ್ಟಿಲ್ಲ. ಇನ್ನು ಹೊರಗಡೆ ಹೋಗಿ ಯುದ್ಧ ಮಾಡ್ತೀಯಾ? ನೀನು ಹೊರಗಡೆ ಹೋಗಿ ಯುದ್ಧ ಮಾಡುವಂಥ ವೀರನಾಗಿದ್ದೀಯಾ? ಹೊರಗಡೆ ಹೋಗಿ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕರಾದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ಯುದ್ಧ ಮಾಡಬೇಕಾದ್ರೆ ಮೊದಲನೇದಾಗಿ ನೀನು ನಿನ್ನ ದೇಹವನ್ನು ಹತೋಟಿಯಲ್ಲಿಟ್ಕೋಬೇಕು, ನಿನ್ನ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು. ಆನಂತರ ಮನೆಯಲ್ಲೇ ಅನೇಕ ತೊಂದರೆಗಳು, ಅನೇಕ ಸಮಸ್ಯೆಗಳು ಬರುತ್ತೆ, ಅವೆಲ್ಲವನ್ನು ಕೂಡ ನೀನು ಗೆಲ್ಲಬೇಕು. ಯುದ್ಧ, ಆತ್ಮಿಕವಾದಂಥ ಯುದ್ಧ ನಡೀತಾ ಇದೆ. ಪ್ರತಿ ಕ್ರೈಸ್ತರ ಕುಟುಂಬದಲ್ಲಿ ನಡೀತಾ ಇದೆ. ಏನ್ರಿ, ಸುಳ್ಳು ಬೋಧಕರು ಬಂದು ಇವಾಗಲ್ಲ ಆಮೇಲೆ ಬರುತ್ತಂತ ಹೇಳಿ ನಮ್ಮನ್ನು ಮಂಕು ಮಾಡಿ ನಮಗೆ ಯುದ್ಧ ಇಲ್ಲ, ತಿನ್ನಬೇಕು, ಕುಡಿಬೇಕು, ಪ್ರಾರ್ಥನೆ. ಹೇಗೆ ಮೋಸ ಮಾಡಿದೆ ಪ್ರಿಯರಾದ ದೇವರ ಮಕ್ಕಳಿರ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಹೇಗೆ ಮೋಸ ಮಾಡಿದೆ ನಮ್ಮನ್ನು. ಮೊದಲನೇದಾಗಿ ನಿನ್ನ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು, ಎರಡನೇದಾಗಿ ನಿನ್ನ ದೇಹವನ್ನು ಕಂಟ್ರೋಲ್ ಮಾಡ್ಕೋಬೇಕು, ಮೂರನೇದಾಗಿ ನಿನ್ನ ಮನೆಯಲ್ಲಿ ನಿನ್ನ ಬಂಧು ಮಿತ್ರರು ಎಲ್ಲರ ಬಳಿಯಲ್ಲಿ ನೀನು ವಾಕ್ಯದ ಮೂಲಕ ಎದುರಿಸಬೇಕು, ವಾಕ್ಯವನ್ನು ತೋರಿಸ್ಬೇಕು. ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡಿದಾಗ ವಾಕ್ಯದ ಮೂಲಕ ನೀನು ಉತ್ತರ ಕೊಡಬೇಕಾಗುತ್ತೆ. ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನನ್ನ ಮಕ್ಕಳು, ಅಯ್ಯೋ ನನ್ನ ಬಂಧು ಮಿತ್ರರು ಅಂತ ಹೇಳಿಕೊಂಡು ದೇವರಿಂದ ದೂರವಾದರೆ ನೀನು ಸೋತೋಗಿದ್ದೀಯಾ ಎಂದು ಅರ್ಥ. ಸೈತಾನನಿಗೆ ಬಾನಿಸನಾಗಿದ್ದೀಯಾ ಎಂದು ಅರ್ಥ. ಗೊತ್ತಾ? ಇವೆಲ್ಲ ಆದ ನಂತರ ರಾಜತ್ವಗಳ ಮೇಲೆಯೂ, ಆನಂತರ ಅಧಿಕಾರಿಗಳ ಮೇಲೆಯೂ, ಲೋಕಾಧಿಪತಿಗಳು ಅಂದರೆ ಪ್ರಪಂಚ ದೇಶದಲ್ಲಿ ಆಳುವಂಥ ಚಕ್ರವರ್ತಿಗಳಿರ್ತಾರೆ. ಕ್ರಿಸ್ತ ಪೂರ್ವದಲ್ಲಾಗಿರ್ಬೋದು, 1ನೇ ಶತಮಾನದಲ್ಲಾಗಿರ್ಬೋದು, ಅಪೊಸ್ತಲನಾಗಿರುವಂಥ ಪೌಲನು ಎಲ್ಲವನ್ನು ಅನುಭವಿಸಿ ಹೇಳುವಂಥ ಮಾತುಗಳು. ಬಂಧು ಮಿತ್ರರನ್ನು ಇವೆಲ್ಲ ಗೆದ್ದ ನಂತರ ರಾಜತ್ವಗಳು ಅಂದರೆ ದೇಶವನ್ನು ಆಳುವಂಥ ಅರಸರು, ಅಧಿಕಾರಿಗಳು, ಲೋಕವನ್ನು ಆಳುವಂಥ ಚಕ್ರವರ್ತಿಗಳು, ಆನಂತರ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆ ಯುದ್ಧ ಮಾಡಬೇಕಂತೆ. ದುರಾತ್ಮಗಳ ಸೇನೆನ ಮತ್ತು ಇವ್ರ ಮಧ್ಯದಲ್ಲಿಲ್ವ? ಇದೆ, ಇವ್ರ ಮಧ್ಯದಲ್ಲಿ ಏನಪ್ಪ ಅಂದರೆ ದುರಾತ್ಮಗಳು ಇವೆ. ಇದೊಂದು ರೀತಿಯಲ್ಲಿ ದುರಾತ್ಮಗಳಿದ್ದರೆ ಇನ್ನು ಭಯಂಕರವಾದಂಥ ದುರಾತ್ಮಗಳು ಕೆಲಸ ಮಾಡ್ತಾ ಇವೆ ರೀ. ಯಾರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇವೆ ಗೊತ್ತಾ? ಯಾರ ಮಧ್ಯದಲ್ಲಿ ಗೊತ್ತಾ ಪ್ರಿಯರಾದ ದೇವ್ರ ಮಕ್ಕಳಿರ? ನೋಡೋಣ ವಾಕ್ಯಗಳನ್ನು. ಯೋಹಾನ್ ಬರೆದ ಪತ್ರಿಕೆ, 1ನೇ ಯೋಹಾನ್ ಬರೆದ ಪತ್ರಿಕೆ 4ನೇ ಅಧ್ಯಾಯ
ಒಂದನೇ ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ ಓದಿ ಪ್ರಿಯರಾದ ದೇವರ ಮಕ್ಕಳಿರ. ಯೋಹಾನನು ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ಓದಿ ಮಾ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. ಒಬ್ಬನಂತಾನೆ ಪ್ರಿಯರೇ, ಯಾರಂತಾನಂದರೆ ಅವನಿಗೆ ನಾನು ಏನಂತ ಹೆಸರಿಟ್ಟಿದ್ದೇನೆಂದರೆ ಎಮ್ಮೆ ಕಾಯೋನು ಅಂತ ಇಟ್ಟಿದ್ದೀನಿ. ಎಮ್ಮೆ ಕಾಯೋನು. ಆ ಎಮ್ಮೆ ಕಾಯೋನು ಹೇಳುವಂಥ ಮಾತೇನೆಂದರೆ, ಕ್ರಿಸ್ತ ವಿರೋಧಿ ಇವಾಗ ಬಂದಿಲ್ಲ, ಒಬ್ಬನು ಬರ್ತಾನೆ ಆಮೇಲೆ ಬರ್ತಾನೆ ಅಂತ ಹೇಳ್ತಾನೆ. ಕಳ್ಳ ಬೋಧಕ ಅವನು. ಏನ್ರಿ ಕಳ್ಳ ಬೋಧಕ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರ ಮಾತನ್ನು ಕೇಳಿದ್ರೆ, ಅವ್ರ ಮಾತಿನ ಪ್ರಕಾರ ನಡ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಆತ್ಮಗಳು ನರಕಾಗ್ನಿಗೆ ಹೋಗುತ್ತೆ ರೀ. ಏನ್ರಿ ವಾಕ್ಯವನ್ನು ಹಿಡಿದುಕೊಂಡು ಹೇಳ್ತೀನಿ ಪ್ರಿಯರಾದ ದೇವ್ರ ಮಕ್ಕಳಿರ, ವಾಕ್ಯವನ್ನು ಬಿಟ್ಟು ಮಾತನಾಡೋದಿಲ್ಲ, ಖಂಡಿತ ಡೌಟೇನೂ ಇಲ್ಲ. ಅವರ ದುಷ್ಟ ಬೋಧನೆ ಮಾತನ್ನು ಕೇಳಿದರೆ ಖಂಡಿತವಾಗಿ ಹೋಗೋದೆಲ್ಲಿ ಗೊತ್ತಾ? ನರಕಾಗ್ನಿಗೆ ಹೋಗ್ತೀರಾ. ಆಲ್ರೆಡಿ 1ನೇ ಶತಮಾನದಲ್ಲಿ ಕ್ರಿಸ್ತ ವಿರೋಧಿಗಳು ಬಂದಿದ್ದಾರೆ ಎಂದು ಅನೇಕ ವಚನಗಳು ಇದೆ ರೀ. ಇವನೇನಂತಾನೆ, ಒಬ್ಬನೇ ಬರ್ತಾನಂತೆ, ಒಬ್ಬನೇ ಕ್ರಿಸ್ತ ವಿರೋಧಿ ಬರ್ತಾನಂತೆ, ಆಮೇಲೆ 7 ವರ್ಷ ಶ್ರಮೆಗಳು ಬರುತ್ತಂತೆ. ಈ ರೀತಿ ಬೋಧನೆ ಮಾಡಿ 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 ಮಂಕರನ್ನಾಗಿ ಮಾಡಿ ಏನ್ರಿ ಕೊನೆಗೆ ನರಕಾಗ್ನಿಗೆ ನಡೆಸ್ತಾ ಇದ್ದಾರೆ. ನೀನೇ ನರಕಾಗ್ನಿಗೆ ಹೋದ ನಂತರ ನೀನೇ ನರಕಾಗ್ನಿಗೆ ಹೋದ ನಂತರ ಅಲ್ಲಿ ನೀನು ಗೋಳಾಡಬೇಕು. ನಿಮ್ಮ ಬೋಧಕ ಬಂದು ನಿನ್ನನ್ನು ಕಾಪಾಡೋದಿಲ್ಲ. ನಿಮ್ಮ ಬೋಧಕರಿಗೆ ಬೈದ್ಗೋಸ್ಕರ ನನ್ನನ್ನು ತಪ್ಪಿಡಿತಾ ಇದ್ದಾರೆ, ತಪ್ಪದು. ಯಾಕೆಂದರೆ ಆತ್ಮಗಳು ಬೆಂಕಿ ಕೆರೆಗೆ ಹೋಗ್ತಾ ಇದೆ. ವಾಕ್ಯದ ಮೂಲಕ ಅರ್ಥ ಆಗ್ತಾ ಇದೆ ನನಗೆ. ಈ ವಾಕ್ಯದ ಮೂಲಕ ಇರುವಂಥ ವಿಷಯಗಳನ್ನು ತೋರಿಸ್ತಾ ಇದ್ದೀನಿ. ಕ್ರಿಸ್ತ ವಿರೋಧಿ ಬಂದಿದ್ದಾನೆ. ಮೇಲ್ಗಡೆ ಮಾತನ್ನು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಮೇಲ್ಗಡೆ ಮಾತು ನೋಡುವಾಗ ಏನ್ರಿ, ಲೋಕದೊಳಗೆ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ. ಆತ್ಮದ ಎಲ್ಲ ನುಡಿಗಳನ್ನು ಅಂದರೆ ಏನ್ರಿ, ಬೈಬಲ್ ಹಿಡಿದುಕೊಂಡು ಬರ್ತಾರೆ. ನನ್ನಲ್ಲಿ ದೇವರ ಆತ್ಮನಿದ್ದಾನೆ, ನಾನು ದೇವರ ಆತ್ಮದ ಮೂಲಕ ನಾನು ಮಾತನಾಡ್ತಾ ಇದ್ದೀನಿ, ನನಗೆ ಪವಿತ್ರಾತ್ಮನ ವರ ಇದೆ ಅಂತ ಹೇಳೋರಿದ್ದಾರೆ. ಅಂದರೆ ದೇವರ ವಾಕ್ಯವನ್ನು ಹಿಡಿದುಕೊಂಡು ಬಂದವರೇ ಆತ್ಮಗಳು ಅಂತ ಹೇಳ್ತಾ ಇದ್ದಾನೆ. ಬೋಧಕರಿಗೆ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ. ಇದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ ಅಂತ. ಅಂದರೆ ಈ ಒಂದು ವಚನವನ್ನು ಯಾವ ರೀತಿ ವಕ್ರೀಕರಿಸಿದಂದರೆ ನೋಡಿ, ಎಷ್ಟು ಜನ ದೇವರನ್ನು ನಂಬಿದ್ದಾರೆ, ಕ್ರಿಸ್ತರನ್ನು ಒಪ್ಕೊಳ್ತಾ ಇದ್ದಾರೆ ಅಂದರೆ, ಪ್ರಪಂಚ ದೇಶದಲ್ಲಿ 350 ಕೋಟಿಯಿಂದ 400 ಕೋಟಿಯವರೆಗೆ ಯೇಸು ಕ್ರಿಸ್ತನನ್ನು ಒಪ್ಪಿಕೊಂಡಿದ್ದಾರೆ. ಇಲ್ಲಿ ಹೇಳಿರುವಂಥ ಮಾತು ಚೆನ್ನಾಗಿ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸು ಕ್ರಿಸ್ತನ ಮನುಷ್ಯನಾಗಿ ಬಂದಿರುವಂಥ ಯೇಸು ಕ್ರಿಸ್ತನು ಎಂದು ಯಾರ್ಯಾರು ಒಪ್ಕೊಳ್ತಾ ಇದ್ದೀರಾ? ಓ ಬ್ರದರ್, ನಾವೆಲ್ಲರೂ ಯೇಸು ಕ್ರಿಸ್ತನ ಒಪ್ಪಿಕೊಳ್ತಾ ಇದ್ದೀವಿ ಬ್ರದರ್ ಅಂತ ನೀವೆಲ್ಲರೂ ಹೇಳ್ತೀರಾ.
ಎಲ್ಲರೂ ಹೇಳ್ತಾರೆ ಪ್ರಿಯರೇ. ಎಷ್ಟು ಜನ ಹೇಳ್ತಾರೆ ಗೊತ್ತಾ? 350 ಕೋಟಿ ಜನ ಪ್ರಪಂಚ ದೇಶದಲ್ಲಿ ಕ್ರೈಸ್ತರಿದ್ದಾರೆ. ಎಲ್ಲರೂ ನಾವು ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ತಾ ಇದ್ದೀವಿ ಅಂತ ಬಾಯಿ ಮಾತಿನಿಂದ ಹೇಳ್ತಾರೆ. ಬಾಯಿ ಮಾತಿನಿಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮ, ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮ, ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮ ದೇವರಿಂದ ಪ್ರೇರಿತವಾದದ್ದು ಅಂತ ಹೇಳಿದ್ದಾನೆ. ಅಂದರೆ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮ ದೇವರಿಂದ ಪ್ರೇರಿತವಾಗಿರುವಂಥ ಆತ್ಮ. ಅಂದರೆ ಒಪ್ಪಿಕೊಳ್ಳುವಂಥದ್ದು ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರನ್ನು ಕುರಿತು ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದವನು. ಅಂದರೆ ಯೇಸು ಕ್ರಿಸ್ತನಿಗೆ ವಾಕ್ಯವು ಎಂದು ಹೇಳಲ್ಪಟ್ಟಿದೆ. ವಾಕ್ಯವೊಂದು ಹೇಳಲ್ಪಟ್ಟಿರುವಾಗ ನೀನು ವಾಕ್ಯವನ್ನು ಖಂಡಿತವಾಗಿ ಒಪ್ಪಿಕೊಳ್ಬೇಕು. ಯೇಸು ಕ್ರಿಸ್ತನನ್ನು ಒಪ್ಪಿಕೊಂಡಿದ್ದೀಯಂದರೆ ಯೇಸು ಕ್ರಿಸ್ತನು ಹೇಳಿರುವಂಥ ಪ್ರತಿ ಮಾತುಗಳನ್ನು ಒಪ್ಪಿಕೊಳ್ಬೇಕು. ನೀನು ಪ್ರತಿ ಮಾತುಗಳನ್ನು ಒಪ್ಪಿಕೊಂಡ್ರೆ, ಪ್ರತಿ ಮಾತುಗಳಂದರೆ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ಮಾತುಗಳನ್ನು ನೀನು ಒಪ್ಪಿಕೊಂಡ್ರೆ ನೀನು ಯಾರಿಂದ ಪ್ರೇರಿತನಾದವನು? ದೇವರಿಂದ ಪ್ರೇರಿತನಾದವನು. ದೇವರ ವಾಕ್ಯಗಳನ್ನು ಒಪ್ಪಿಕೊಳ್ಳದೆ ಈ ವಚನಗಳಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳನ್ನು ಬೇರೆ ರೀತಿಯಲ್ಲಿ ನೀನು ಬೋಧನೆ ಮಾಡಿದ್ರೆ ನೀನು ಕ್ರೈಸ್ತ ವಿರೋಧಿಯ ಆತ್ಮನೆಂದು ಖಂಡಿತವಾಗಿ ತಿಳ್ಕೊಳ್ಬೇಕು. ಅರ್ಥ ಆಗಿಲ್ವಾ? ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮ ಅಂದರೆ ಯೇಸು ಕ್ರಿಸ್ತನು ಏನೇನು ಹೇಳಿದ್ದಾನೋ ಎಲ್ಲವನ್ನು ಒಪ್ಪಿಕೊಳ್ಬೇಕು. ನೀನು ಒಪ್ಪಿಕೊಂಡಿದ್ದೀಯಾ? ಎಲ್ಲವನ್ನು ಒಪ್ಪಿಕೊಂಡಿದ್ದೀಯಾ? ಅಂದರೆ ಎಲ್ಲವನ್ನು ನಂಬಿ ನೀನು ಪಾಲಿಸ್ತಾ ಇದ್ದೀಯಾ? ಅದು ಹೇಗೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, 2ನೇ ಅಧ್ಯಾಯ, ಅದೇ ಯೋಹಾನ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನವನ್ನು ನೋಡಿ. ಎಷ್ಟು ಮಂದಿ ಯೇಸು ಕ್ರಿಸ್ತನನ್ನು ಒಪ್ಪದವರು ಇದ್ದಾರೋ ಇಲ್ಲಿ ತೋರಿಸ್ತೀನಿ ನಿಮಗೆ. ಯೇಸು ಕ್ರಿಸ್ತನ ವಾಕ್ಯಗಳನ್ನು ಒಪ್ಪದವರು ಎಷ್ಟು ಮಂದಿ ಇದ್ದಾರೋ ಈ ವಚನವನ್ನು ನೀವು ಗಮನಿಸಬೇಕು, ಪ್ರತಿಯೊಬ್ಬರು ಗಮನಿಸಬೇಕು. 1ನೇ ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನವನ್ನು, ಯೇಸುವು ಕ್ರಿಸ್ತನಲ್ಲ ಎಂಬುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ. ಮೊದಲನೇದಾಗಿ ಯೇಸುವನ್ನು ಕ್ರಿಸ್ತನಲ್ಲ ಎಂಬುವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯೇಸುವನ್ನು ಏನಂತ ಒಪ್ಪಿಕೊಳ್ಬೇಕು? ಕ್ರಿಸ್ತನು ಎಂದು ಒಪ್ಪಿಕೊಳ್ಬೇಕು. ಕ್ರಿಸ್ತನು ಅಂದರೆ ಅರ್ಥ ಏನು? ಅಭಿಷಕ್ತನು. ಅಭಿಷಕ್ತನೆಂದರೆ ಅರ್ಥ ಏನು? ಲೋಕ ಚಕ್ರವರ್ತಿ, ಲೋಕಾಧಿಪತಿ, ಅಂದರೆ ಪ್ರಪಂಚಕ್ಕೆ ಅಧಿಪತಿ, ಚಕ್ರವರ್ತಿ. ಯಾರು? ಯೇಸು ಕ್ರಿಸ್ತರು. ಅರಸನು, ಚಕ್ರವರ್ತಿ. ಅಭಿಷಕ್ತನು ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಯಾರಿಗೆ ಅಭಿಷೇಕ ಮಾಡ್ತಾರೆ ಗೊತ್ತಾ? ಅರಸರಿಗೆ. ಅರಸನ ಸ್ಥಾನದಲ್ಲಿ ಕುಳಿಸ್ತಾರಲ್ಲ, ಅರಸನ ಸ್ಥಾನದಲ್ಲಿ ಕುಳಿಸುವವರಿಗೆ ಚಕ್ರವರ್ತಿ, ಅಂದರೆ ಅವರಿಗೆ ಅಭಿಷೇಕ ಮಾಡ್ತಾರೆ ತೈಲದ ಮೂಲಕ. ಮತ್ತು ಯೇಸು ಕ್ರಿಸ್ತನಿಗೆ ಅಭಿಷೇಕ ಮಾಡಿದ್ದಾರಾ? ರಾಜನಾಗಿ ಮಾಡಿದ್ದಾರೆ. ದೇವರು ಮಾಡಿದ್ದಾರೆ ಪ್ರಿಯರೇ. ಅಂದರೆ ಯೇಸು ಕ್ರಿಸ್ತನು ಎಂದು ಒಪ್ಪಿಕೊಳ್ಬೇಕು. ಅಂದರೆ ಯೇಸು ಅರಸನು ಎಂದು ಒಪ್ಪಿಕೊಳ್ಬೇಕು. ಅರಸನು ಎಂದು ಒಪ್ಪಿಕೊಳ್ಳುವ ಆತ್ಮ ದೇವರಿಂದ ಬಂದಿರುವಂಥ ಆತ್ಮ. ಅರಸನಂದರೆ ಇನ್ನು ತುಂಬ ಜನ ಏನ್ರಿ ಸಭೆಗಳಲ್ಲಿ ಹಾಡುಗಳನ್ನು ಆಡ್ತಾ ಇರ್ತಾರೆ. ಯೇಸು ರಾಜ್ಯವು ಬರಲಿ, ಆಮೇಲೆ ರಾಜನಾಗಿ ಬರ್ತಾನೆ, ಕುದುರೆ ಮೇಲೆ ಬರ್ತಾನೆ, ಟಚ್ಚಕ ಅಂತ ಹೇಳ್ತಾ ಇರ್ತಾರೆ ಬೋಧಕರು, ಕಳ್ಳಬೋಧಕರು. ಆಲ್ರೆಡಿ 1ನೇ ಶತಮಾನದಲ್ಲೇ ಯೇಸು ಕ್ರಿಸ್ತರು ಬಂದಿದ್ದಾರೆ, ಅರಸನಾಗಿದ್ದಾನೆ. ಸರ್ವ ಅಧಿಕಾರ ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂದು ಎಷ್ಟು ಮಾತುಗಳಿದೆ ಬೈಬಲ್ ಗ್ರಂಥದಲ್ಲಿ. ಯೇಸು ಕ್ರಿಸ್ತನ ಅರಸನ? ಹೌದು, ಅರಸನು. ಪ್ರಪಂಚವೆಲ್ಲ ಯೇಸು ಕ್ರಿಸ್ತನಿಗೆ ಒಪ್ಪಿಸಲ್ಪಟ್ಟಿದೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವ ಅಧಿಕಾರ ನನಗೆ ಒಪ್ಪಿಸಲ್ಪಟ್ಟಿದೆ. ಎಲ್ಲಿರುತ್ತೆ? ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ. ಮತ್ತಾಯನ ಬರೆದ ಸುವಾರ್ತೆ 28:18. ಮತ್ತೆ ಬರೋಣ ಯೋಹಾನ್ ಬರೆದ ಪತ್ರಿಕೆಗೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ ಪ್ರಿಯರಾದ ದೇವರ ಮಕ್ಕಳಿರ. ಆಗ
ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಅಂದರೆ ಪರಲೋಕದಲ್ಲಿ ನಾನೇ ಅರಸನು, ಭೂಲೋಕದಲ್ಲಿ ನಾನೇ ಅರಸನು, ಪಾತಾಳ ಲೋಕದಲ್ಲಿ ಕೂಡ ನಾನೇ ಒಡೆಯ. ದೇವರು ನನಗೆ ಅಧಿಕಾರ ಕೊಟ್ಟಿದ್ದಾನೆ, ದೇವರು ನನಗೆ ಅಧಿಕಾರ ಕೊಟ್ಟಿದ್ದಾನೆ, ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂದು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಹೇಳಿರುವಾಗ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಪ್ರಿಯರೇ? ಏನ್ರಿ, ಕೆಳಗಡೆ ಮಾತನ್ನು ನೋಡುವಾಗ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ, ಎಲ್ಲ ದಿವಸ ಅಂದರೆ ಯುಗ ಸಮಾಪ್ತಿಯವರೆಗೂ ಎಲ್ಲ ದಿನಗಳು ನಿಮ್ಮ ಸಂಗಡ ಇರುತ್ತೇನೆ, ಅಂದರೆ ವಾಕ್ಯದ ಮೂಲಕ ನಿಮ್ಮ ಸಂಗಡ ಇರುತ್ತೇನೆ ಎಂದು ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು ಅರ್ಥ ಆಗ್ತಾ ಇಲ್ವಾ? ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೆ, ರಾಜ್ಯ ಪರಿಪಾಲನೆ ನಡೀತಾ ಇದೆ, ನಮ್ಮೆಲ್ಲರಿಗೆ ಚಕ್ರವರ್ತಿ ಯೇಸು ಕ್ರಿಸ್ತರು. ನಾವು ಕೂಡ ಏನ್ರಿ ಯಾಜಕರು, ಅರಸರು, ದೇವರ ಸ್ವಕೀಯ ಪ್ರಜೆಗಳು ಆಗಿದ್ದೇವೆ ಎಂದು ಎಷ್ಟು ಮಾತುಗಳು ಬೈಬಲ್ ಗ್ರಂಥದಲ್ಲಿ ಇದೆ ಅಂತ ನೋಡುವಾಗ ಅನೇಕ ಮಾತುಗಳಿವೆ ರೀ. ಯೇಸು ಕ್ರಿಸ್ತನು ಏನ್ರಿ ಪ್ರಪಂಚಕ್ಕೆ ಚಕ್ರವರ್ತಿ ಆಗಿರುವಾಗ, ಅರಸನೂ ಆಗಿರುವಾಗ, ನಾವು ಕೂಡ ಏನ್ರಿ ಯಾಜಕರು, ಅರಸರು, ದೇವರ ಸ್ವಕೀಯ ಪ್ರಜರು, ಪರಿಶುದ್ಧ ಜನಾಂಗದವರು ಎಂದು ನಮ್ಮನ್ನು ಹೋಲಿಸಿ ಹೇಳಿರುವಂಥ ಮಾತು ಪ್ರಿಯರೇ. ಅಂದರೆ ಆತನ ರಾಜ್ಯ ಬಂದಿದೆ ಅಂದರೆ ಬಂದಿದೆ. ಬಂದಿರುವಾಗ ಆತನು ರಾಜನೆಂದು ಒಪ್ಪಿಕೊಳ್ಬೇಕಲ್ಲ. ಆತನು ರಾಜನು ಅಂದರೆ ಕ್ರಿಸ್ತನು ಎಂದು ಒಪ್ಪಿಕೊಳ್ಬೇಕಲ್ಲ. ಕ್ರಿಸ್ತನೆಂದು ಒಪ್ಪದವನು ಕ್ರಿಸ್ತ ವಿರೋಧಿ ಅಂತೆ. ಯೇಸುವನ್ನು ಏನಂತ ಒಪ್ಪಿಕೊಳ್ಬೇಕು? ಕ್ರಿಸ್ತನು ಅಂದರೆ ಅರಸನು, ಅಂದರೆ ಚಕ್ರವರ್ತಿ ಎಂದು ಒಪ್ಪಿಕೊಳ್ಬೇಕು ಯೇಸು ಕ್ರಿಸ್ತನನ್ನು. ಆನಂತರ 22ನೇ ವಚನದಲ್ಲಿ ಅಂದರೆ 1ನೇ ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ ಕೆಳಗಡೆ ಮಾತು ಯೇಸುವು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರವಲ್ಲನಾದರೆ ಬೇರೆ ಎಲ್ಲಿದ್ದಾನೆ? ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರೈಸ್ತ ವಿರೋಧಿ. ತಾನು ತಂದೆಯನ್ನು ಮಗನನ್ನು ಅರಿಯೇನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ. 23 ತಾನು ದೇವರ ಮಗನಿಗೆ ಸೇರಿದವನೆಲ್ಲವೆನ್ನುವವನು ತಂದೆಗೆ ಸೇರಿದವನಲ್ಲ, ತಾನು ಮಗನಿಗೆ ಸೇರಿದವನೆಂದು ಒಪ್ಪಿಕೊಳ್ಳುವವನು ತಂದೆಗೂ ಸೇರಿದವನಾಗಿದ್ದಾನೆ. ಅಂದರೆ ಅರ್ಥ ಏನು ಗೊತ್ತಾ? ತಂದೆಯನ್ನು ಒಪ್ಪಿಕೊಳ್ಳುವ ಅಂದರೆ ತಂದೆಯಾದ ದೇವರನ್ನು ಒಪ್ಪಿಕೊಳ್ಳುವಂಥ ಪ್ರತಿ ಮನುಷ್ಯನೂ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಕೂಡ ಒಪ್ಪಿಕೊಳ್ಳಬೇಕಂತೆ. ಅರ್ಥ ಆಗಿಲ್ವಾ? ಅಂದರೆ ತಂದೆ ಇದ್ದಾನೆ ಎಂದು ಒಪ್ಪಿಕೊಳ್ಳಬೇಕು, ಅದೇ ಪ್ರಕಾರ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನು ಇದ್ದಾನೆ ಎಂದು ಒಪ್ಪಿಕೊಳ್ಳಬೇಕು. ತಂದೆ ಇದ್ದಾನೆ ಅಂದರೆ ಮಗನು ಕೂಡ ಇದ್ದಾನೆ ಎಂದು ಒಪ್ಪಿಕೊಳ್ಳಬೇಕು. ಈತನೇ ಮಗನು, ಆತನೇ ದೇವರು, ಆತನೇ ಈತನು, ಈತನೇ ಆತನು ಅಂತ ಅಲ್ಲ. ಅಂದರೆ ಯೇಸು ಕ್ರಿಸ್ತನೇ ತಂದೆಯಾದ ದೇವರೇ ಯೇಸು ಕ್ರಿಸ್ತನು ಎಂದು ತುಂಬ ಜನ ಬೋಧನೆ ಮಾಡ್ತಾ ಇದ್ದಾರೆ. ಅಂದರೆ ಯಾವ ಬೋಧನೆವು? ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ. ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ, ಪವಿತ್ರಾತ್ಮನಿಗೆ ವಿರುದ್ಧವಾದಂಥ ಬೋಧನೆ ಪ್ರಪಂಚ ದೇಶದಲ್ಲಿ ನಡೀತಾ ಇದೆ ರೀ. ಅರ್ಥ ಆಗ್ತಾ ಇದೆಯಾ? ತಂದೆಯನ್ನು ಒಪ್ಪಿಕೊಳ್ಳುವವನು ಮಗನು ಕೂಡ ಇದ್ದಾನೆ ಎಂದು ಒಪ್ಪಿಕೊಳ್ಳುವ. ತಂದೆ ಅಂದರೆ ಯಾರಿಗೆ ಹೇಳ್ತಾರೆ? ತಂದೆ ಅಂತ ಯಾರಿಗೆ ಹೇಳ್ತಾರೆ? ಮಕ್ಕಳನ್ನು ಪಡೆದವ್ರಿಗೆ ಹೇಳ್ತಾರಾ? ಮಕ್ಕಳನ್ನು ಪಡೆಯದವ್ರಿಗೆ ಹೇಳ್ತಾರಾ ತಂದೆ ಅಂತ? ಏನ್ರಿ, ತಂದೆ ಅಂತ ಯಾರಿಗೆ ಹೇಳ್ತಾರೆ ಪ್ರೇರೆ? ಯಾರಿಗೆ ಹೇಳ್ತಾರೆ? ಮಕ್ಕಳನ್ನು ಪಡೆದವ್ರಿಗೆ ಹೇಳ್ತಾರ? ಮಕ್ಕಳನ್ನು ಪಡೆದವನಿಗೆ ಹೇಳ್ತಾರ? ತಂದೆ ಅಂದರೆ ಮಕ್ಕಳನ್ನು ಪಡೆದವರಿಗೆ ತಂದೆ ಅಂತಾರೆ. ಮಗನು ಅಂದರೆ ತಂದೆ ಇದ್ರೇ ಮಗನು ಅಂತಾರೆ, ತಂದೆ ಇದ್ರೇ ಮಗನು ಅಂತಾರೆ. ತಂದೆ ಮೂಲಕ ಬಂದಂಥ ವ್ಯಕ್ತಿಗೆ ಮಗನು ಅಂತಾರೆ. ಮಗನಿಗೂ ತಂದೆಗೂ ಇರುವಂಥ ಸಂಬಂಧ ಕೂಡ ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಗ್ತಾ ಇಲ್ಲ. ಪ್ರಪಂಚ ದೇಶದಲ್ಲಿ ಇರುವಂಥ ಕ್ರೈಸ್ತರಿಗೆ ಮನೋನೇತ್ರಗಳಿಗೆ ಮಂಕು ಮಾಡಿದೆ, ಸೈತಾನು ಮರುಳು ಮಾಡಿದೆ. ಒಂದು ರೀತಿಯಲ್ಲಿ ನೋಡುವಾಗ ಸರ್ವ ಮಾನವರನ್ನು ಮರುಳು ಮಾಡಿದೆ. ರಾಜತ್ವಗಳನ್ನು ಅಂದರೆ ರಾಜರನ್ನು ಮರುಳು ಮಾಡಿದೆ, ಅಧಿಕಾರಿಗಳನ್ನು ಮರುಳು ಮಾಡಿದೆ. ಈ ಅಂಧಕಾರದ ದೊರೆತನದಲ್ಲಿ ಇರುವಂಥ ಮನುಷ್ಯರನ್ನು ಮರುಳು ಮಾಡಿದೆ, ಅಧಿಕಾರಿಗಳನ್ನು ಮರುಳು ಮಾಡಿದೆ. ಆ ನಂತರ ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳ ಸೇನೆಗಳ ಮೇಲೆಯೂ ಯುದ್ಧ ಮಾಡಬೇಕಂದ್ರೆ ದುರಾತ್ಮಗಳು ಎಲ್ಲಿದೆ ಗೊತ್ತಾ? ದುರಾತ್ಮಗಳು ಎಲ್ಲೋ ಆಕಾಶ ಮಧ್ಯದಲ್ಲಿ ನಿಂತ್ಕೊಂಡು ನಮ್ಮೊಟ್ಟಿಗೆ ಜಗಳವಾಡ್ತವೆ, ನಮ್ಮೊಟ್ಟಿಗೆ ಯುದ್ಧವಾಡ್ತವೆ ಅಂತಲ್ಲ, ಅದು ಅಲ್ಲ.
ನಮ್ಮ ಮಧ್ಯದಲ್ಲಿ ಸೇವಕರಿದ್ದಾರೆ, ನಮ್ಮ ಮಧ್ಯದಲ್ಲಿ ಎಲ್ಲರೂ ಭಕ್ತರೇ. ನಾನು ಭಕ್ತ, ನೀನು ಭಕ್ತ, ಎಲ್ಲರೂ ಭಕ್ತ, ಎಲ್ಲರೂ ಪ್ರಾರ್ಥನೆಯಲ್ಲಿ. ಪ್ರಾರ್ಥನೆ ಯಾರಿಗೆ ಮಾಡಬೇಕೋ ಗೊತ್ತಿಲ್ಲ. ತಂದೆ ಮಗ ಪವಿತ್ರಾತ್ಮನ ಬಗ್ಗೆ ಗೊತ್ತಿಲ್ಲ. ತಿಳಿಯದೆ ಏನು ಮಾಡ್ತಾರೆ ಇವರು? ತಂದೆಯಾದ ದೇವರೇ ಯೇಸು ಕ್ರಿಸ್ತರು, ಯೇಸು ಕ್ರಿಸ್ತರೇ ತಂದೆಯಾದ ದೇವರು, ತಂದೆಯಾದ ದೇವರೇ ಯೇಸು ಕ್ರಿಸ್ತರು. ಈ ರೀತಿ ಏನು ಮಾಡಿದ್ದಾರೆ? ತ್ರಿಯೇಕ ದೇವರು ಎಂದು ಹುಟ್ಟಿಸಿಬಿಟ್ಟಿದ್ದಾರೆ. ಬೈಬಲಲ್ಲಿ ಇದೆಯಾ? ಬೈಬಲಲ್ಲಿ ಇಲ್ಲ. ಮತ್ತು ಅದಕ್ಕೇನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಅಂದರೆ ತಂದೆಯಾದ ದೇವರು ಇದ್ದಾನೆಂದು ನಂಬಿದ ನಂತರ ಮಗನು ಕೂಡ ಇದ್ದಾನೆ ಎಂದು ನಂಬಬೇಕು. ಬೈಬಲಲ್ಲಿ ಇದ್ದಾರೆ, ತಂದೆ ಮಗ ಪವಿತ್ರಾತ್ಮರು ಇದ್ದಾರೆ. ಯೇಸು ಕ್ರಿಸ್ತರೇ ತಂದೆಯಲ್ಲ, ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲ. ಯೇಸು ಕ್ರಿಸ್ತನು ತಂದೆಯಾದ ದೇವರ ಮೂಲಕ ಬಂದಿದ್ದಾರೆ ಎಂದು ಸ್ಪಷ್ಟವಾಗಿ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಾಗ ಏನಾಗಿದೆ ಪ್ರಪಂಚ ದೇಶದಲ್ಲಿ? ಏನ್ರಿ, ಪ್ರಪಂಚ ದೇಶದಲ್ಲಿ ಏನಾಗಿದೆ? ಸೈತಾನನು ಮರಳು ಮಾಡಿದ್ದಾನೆ. ಬೋಧಕರೇ ಬೈಬಲ್ ಇಟ್ಕೊಡ್ರಿ, ದೇವರು ದರ್ಶನ ಕೊಟ್ಟಿದ್ದಾನಂತ ಹೇಳ್ರಿ, ದೇವರು ದರ್ಶನ ಕೊಟ್ಟಿದ್ದಾನೆ, ಯೇಸು ಸ್ವಾಮಿನ ನೋಡಿದ್ದೀನಂತ ಹೇಳ್ರಿ, ದೇವ್ರ ಮೂಲಕ ಸೂಚಕ ಕಾರ್ಯಗಳು ಆಗುತ್ತೆ ಅಂತ ಹೇಳ್ರಿ, ರೋಗ ಹೋಗುತ್ತೆ ಅಂತ ಹೇಳ್ರಿ, ಉದ್ಯೋಗ ಬರುತ್ತೆ ಅಂತ ಹೇಳ್ರಿ, ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ ಅಂತ ಹೇಳ್ರಿ, ಮಕ್ಕಳು ಹುಟ್ಟಿಲ್ಲ ಅಂದರೆ ಮಕ್ಕಳು ಹುಡ್ತಾರಂತ ಹೇಳ್ರಿ, ಸುವಾರ್ತೆ ಬಗ್ಗೆ ಹೇಳಬೇಡಿ, ದೇವರ ಜ್ಞಾನವನ್ನು ತಿಳಿಸ್ಬೇಡಿ ಅಂತ ಈ ರೀತಿ ಬೋಧಕರನ್ನ ಮರುಳು ಮಾಡಿ ಸುಳ್ಳು ಬೋಧನೆ ಹೇಳಿ ಜನರ ಮಧ್ಯದಲ್ಲಿ ಗೊಂದಲ ಪ್ರಿಯರಾದ ದೇವರ ಮಕ್ಕಳಿರ. ಆಲ್ರೆಡಿ ತಂದೆ ಮಗ ಪವಿತ್ರಾತ್ಮನ ಬಗ್ಗೆ ವಾಕ್ಯದ ಮೂಲಕ ವಿವರಿಸಿದ. ತಂದೆ ಮಗ ಪವಿತ್ರಾತ್ಮರು ಮೂವರಿದ್ದಾರೆ. ತಂದೆಯಾದ ದೇವರಿದ್ದಾನೆ, ಪವಿತ್ರಾತ್ಮನು ಇದ್ದಾನೆ, ಯೇಸು ಕ್ರಿಸ್ತನಿದ್ದಾನೆ. ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲ, ಯೇಸು ಕ್ರಿಸ್ತನು ಪವಿತ್ರಾತ್ಮನಲ್ಲ, ಪವಿತ್ರಾತ್ಮನಿದ್ದಾನೆ, ತಂದೆಯಾದ ದೇವರಿದ್ದಾನೆ, ಯೇಸು ಕ್ರಿಸ್ತನಿದ್ದಾರೆ. ಮೂವರು ಒಂದಾಗಿದ್ದಾರೆ ಮೂವರು. ಅದು ಬೈಬಲಲ್ಲಿರುತ್ತೆ, ಆ ರೀತಿ ಒಪ್ಪಿಕೊಳ್ಬೇಕು. ವಾಕ್ಯದ ಪ್ರಕಾರ ನೀನು ಒಪ್ಪಿಕೊಳ್ಬೇಕು. ವಾಕ್ಯದ ಪ್ರಕಾರ ನೀನು ಒಪ್ಪಿಕೊಳ್ಳದೆ ಹೋದರೆ ನೀನು ಯಾರು? ಕ್ರಿಸ್ತ ವಿರೋಧಿ. ವಾಕ್ಯವನ್ನು ಒಪ್ಪದೇ ಇರುವಂಥ ನೀನು ಕ್ರಿಸ್ತ ವಿರೋಧಿ. ಅಂದರೆ ಯೇಸುವನ್ನು ಒಪ್ಪದವನು ಯಾರಂತೆ? ಕ್ರಿಸ್ತ ವಿರೋಧಿ. ಅಂದರೆ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತುಗಳನ್ನು ಒಪ್ಪದವನು ಯಾವನಿದ್ದಾನೋ ಅವರೆಲ್ಲರೂ ಕೂಡ ಕ್ರಿಸ್ತ ವಿರೋಧಿ ಅಂತಾರೆ. 1 ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ ನೋಡಿ. 18ನೇ ವಚನ, ಮಕ್ಕಳಿರ, ಇದು ಕಡೆ ಗಳಿಗೆಯಾಗಿದೆ, ಕ್ರಿಸ್ತ ವಿರೋಧಿ ಬರುತ್ತಾನೆ ಎಂದು ನೀವು ಕೇಳಿದ್ದೀರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಅಂದರೆ 1ನೇ ಶತಮಾನದಲ್ಲಿ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆಗಳಿಗೆಯಾಗಿದೆ ಎಂದು ತಿಳಿದುಕೊಳ್ಳುತ್ತೇವೆ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ. ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು. ಆದರೆ ಅವರು ನಮ್ಮನ್ನು ಬಿಟ್ಟು ಹೊರಟದರಿಂದ ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರೆಲ್ಲವೆಂಬುದಾಗಿ ಸ್ಪಷ್ಟವಾಗಿ ತೋರಿ ಬಂತು. ಅಂದರೆ ಕ್ರೈಸ್ತರು ಎಂದು ಎಷ್ಟು ಮಂದಿ ಕರೆಯಲ್ಪಡ್ತಾ ಇದ್ದಾರೋ ಎಲ್ಲರೂ ಕೂಡ ಸತ್ಯವಾದಂಥ ಕ್ರೈಸ್ತರಲ್ವಂತೆ. ಪ್ರಪಂಚ ದೇಶದಲ್ಲಿ 350 ಕೋಟಿಯಿಂದ 400 ಕೋಟಿಯವರೆಗೆ ಕ್ರೈಸ್ತರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ದೇವರ ದೃಷ್ಟಿಯಲ್ಲಿ ಇವರು ಯಾರು ಕೂಡ ಕ್ರೈಸ್ತರಲ್ಲ. ನಿಜವಾದ ಕ್ರೈಸ್ತರು ಯಾರಂತ ನೋಡುವಾಗ ವಾಕ್ಯವನ್ನು ಪಾಲಿಸುವವರು, ಕ್ರಿಸ್ತನನ್ನು ಒಪ್ಪಿಕೊಂಡು ವಾಕ್ಯಕ್ಕೆ ತಲೆ ಬಾಗಿಸಿದವರು ನಿಜವಾದ ಕ್ರೈಸ್ತರು, ವಾಕ್ಯವನ್ನು ಒಪ್ಪಿಕೊಂಡವರು. ಮತ್ತು ಎಷ್ಟೋ ಮಂದಿ ಕ್ರಿಸ್ತ ವಿರೋಧಿಗಳು ಹೊರಗಡೆ ಹೋಗಿದ್ದಾರಂತೆ. ಯಾವಾಗ ಹೋಗಿದ್ದಾರಂತ ನೋಡುವಾಗ 1ನೇ ಶತಮಾನದಲ್ಲಿ ಹೋಗಿದ್ದಾರಂತೆ. ಇವರೆಲ್ಲರೂ ಯಾರ ಟೀಮ್ ಅಂತ ನೋಡುವಾಗ, ಯಾರ ಸೈನ್ಯ ಅಂತ ನೋಡುವಾಗ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡಬೇಕು. ಈ ದುರಾತ್ಮಗಳ ಸೇನೆಗಳು ಎಲ್ಲೆಲ್ಲಿದೆ ಅಂತ ನೋಡುವಾಗ ಏನ್ರಿ, ಒಬ್ಬೊಬ್ಬರನ್ನ ಹಿಡಿದು ಬಿಟ್ಟಿದೆ ರೀ ಪ್ರಪಂಚ ದೇಶದಲ್ಲಿ. ಆ ಬೋಧಕ, ಈ ಬೋಧಕ, ಅವರು ನೀವು ಎಲ್ಲರೂ ಸೇರಿ ಏನು ಮಾಡ್ತಾರೆ ಗೊತ್ತಾ? ನನ್ನ ನಂಬಿಕೆ ನಂದು, ನಿನ್ನ ನಂಬಿಕೆ ನಿಂದು. ಯೇಸು ಕ್ರಿಸ್ತರು ಏನಂತ ಹೇಳಿದ್ದಾರೆ? ಎಲ್ಲರೂ ಒಗ್ಗಟ್ಟಾಗಿರಬೇಕು, ಎಲ್ಲರೂ ದೇವರ ವಾಕ್ಯಕ್ಕೆ ತಲೆ ಬಾಗಿಸಬೇಕು, ದೇವರನ್ನು ಆರಾಧಿಸಬೇಕು, ಎಲ್ಲರೂ ಸಹೋದರರಾಗಿ ದೇವರ ಮಾತಿಗೆ ವಿಧೇಯರಾಗಿ ಭಕ್ತಿಯಿಂದ ಜೀವಿಸಬೇಕು, ಸೈತಾನನ್ನು ಗೆಲ್ಲಬೇಕು. ಇವಾಗ ನಾವೇನು ಮಾಡಿದ್ದೀವಿ? ನಮ್ಮ ಮಧ್ಯದಲ್ಲಿ ಏನು ನಡೀತಾ ಇದೆ? ಕ್ರೈಸ್ತರ ಮಧ್ಯದಲ್ಲಿ ಏನು ನಡೀತಾ ಇದೆ? ಎಲ್ಲರೂ ಭಕ್ತರ? ಒಂದು ಸಾರಿ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಒಂದು ಸಾರಿ
ನಿಜವಾಗ್ಲೂ ನಾವು ಭಕ್ತರಾಗಿದ್ದರೆ, ದೇವರ ಮಕ್ಕಳಾಗಿದ್ದರೆ, ಕ್ರಿಸ್ತನಿಗೆ, ಕ್ರಿಸ್ತನ ಮಾತುಗಳಿಗೆ ತಲೆ ಬಾಗಿಸ್ತೀವಿ. ಕ್ರಿಸ್ತನಿಗೂ ಕ್ರಿಸ್ತನ ಮಾತುಗಳಿಗೂ ತಲೆ ಬಾಗಿಸ್ತೀವಿ ಪ್ರಿಯರೇ, ತಲೆ ಬಾಗಿಸ್ತೀವಿ. ಅದಕ್ಕೆ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ಯುದ್ಧ ಮಾಡ್ತಾ ಇದ್ದೀವಿ ಅಂದರೆ ಅರ್ಥ ಏನು? ಅರ್ಥ ಅವನೇನು ಕಾಣ್ತಾನೆ, ಆಮೇಲೆ ಏನೋ ಬರ್ತಾನೆ, ಅವನೊಟ್ಟಿಗೆ ಯುದ್ಧ ಮಾಡ್ತೀವಿ ಅಂತಲ್ಲ. ಇಲ್ಲೇ ಇದ್ದಾರೆ ನಮ್ಮ ಮಧ್ಯದಲ್ಲಿ ದುರಾತ್ಮಗಳು, ಕ್ರಿಸ್ತ ವಿರೋಧಿಗಳು. ವಾಕ್ಯವನ್ನು ಭಿನ್ನವಾಗಿ ಯಾರ್ಯಾರು ಮಾತನಾಡ್ತಾ ಇದ್ದಾರೋ ಅವರೆಲ್ಲರೂ ಕ್ರಿಸ್ತ ವಿರೋಧಿಗಳು, ದುರಾತ್ಮಗಳು. ನಿಜನಾ? ಹೌದು. 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ, ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ದೇವರಾತ್ಮನು ಅಂದರೆ ಪವಿತ್ರಾತ್ಮನು ಏನಂತ ಹೇಳ್ತಾ ಇದ್ದಾನೆ? ಬೋಧಕರ ಮೂಲಕ, ಅಂದರೆ ವಾಕ್ಯದ ಮೂಲಕ, ನಿಜವಾದ ಭಕ್ತರ ಮೂಲಕ, ದೇವರ ವಾಕ್ಯಕ್ಕೆ ಒಳಪಟ್ಟಿರುವಂಥ ಭಕ್ತರ ಮೂಲಕ ಹೇಳುವಂಥ ಮಾತೇನೆಂದರೆ, ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಅಂದರೆ ದೆವ್ವದ ಆತ್ಮಗಳು ಅಂದರೆ ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು. ದೆವ್ವಗಳು ಬೋಧನೆ ಮಾಡ್ತಾ ಇವೆಯಾ ಅಯ್ಯನೋರೇ, ಬ್ರದರ್ಸ್? ದೆವ್ವಗಳು ಬೋಧನೆ ಮಾಡ್ತಾ ಇವೆಯಾ? ಎಲ್ಲಿ ಬೋಧನೆ ಮಾಡ್ತಾ ಇವೆ? ಎಲ್ಲರೂ ಭಕ್ತರು. ನಾನು ಭಕ್ತನು, ನಾನು ದೊಡ್ಡ ಫಾದರ್, ನಾನು ದೊಡ್ಡ ರೆವರೆಂಡ್, ನಾನು ದೊಡ್ಡ ಬಿಷಪ್ಪು. ಮತ್ತು ಬೈಬಲ್ ಯಾರ್ರೀ ಪಾಲಿಸ್ತಾ ಇದ್ದಾರೆ? ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ದೆವ್ವಗಳ ಬೋಧನೆಗಳಿಗೂ ಒಳಪಟ್ಟು ಕ್ರಿಸ್ತನಿಂದ ಭ್ರಷ್ಟರಾಗ್ತಾರಂತೆ. ಕ್ರಿಸ್ತನನ್ನು ಬಿಟ್ಟು ಭ್ರಷ್ಟರಾಗುವರು ಅಂದರೆ ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದ್ದಾರೆ. ಯಾವುದು ನಿಜವಾದ ಬೋಧನೆ, ಯಾವುದು ಸುಳ್ಳು ಬೋಧನೆ, ಯಾರು ನಿಜವಾದ ಬೋಧಕರು, ಯಾರು ಸುಳ್ಳು ಬೋಧಕರು ಎಂದು ಸಭೆಯಲ್ಲಿದ್ದಾರೆ. ದೇವರ ಮಗನಾಗಿರುವಂಥ ನೀನು ವಾಕ್ಯವನ್ನು ಪರಿಶೋಧನೆ ಮಾಡಿ ಇದ್ದದ್ದು ಇದ್ದ ಹಾಗೆ ಬೋಧಿಸುವಂಥ ನೀನು ಸೈತಾನನಿಗೆ ಒಳಪಟ್ಟು ಸುಳ್ಳು ಬೋಧನೆ ಮಾಡಿ ಎಷ್ಟೋ ಮನುಷ್ಯರನ್ನು, ಅಂದರೆ ಅನೇಕರನ್ನು ಹಾಳು ಮಾಡ್ತಾ ಇದ್ದೀರಾ. ಹಾಳು ಮಾಡುವಂಥ ಎಷ್ಟೋ ಮಂದಿ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾನೆ ಅಪೊಸ್ತಲನಾಗಿರುವಂಥ ಪೌಲನು. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು, ಅಂದರೆ ಪವಿತ್ರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಕೆಳಗಡೆ ಮಾತು, ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರುಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂಥ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ಅಂದರೆ ಮದುವೆ ಮಾಡಿಕೊಡ್ದು ಅಂತ ಕೆಲವರು, ಇಂತಿಂದ ಆಹಾರವನ್ನು ತಿನ್ನಕೂಡ್ದು ಅಂತ ಕೆಲವರು, ಇನ್ನೊಂದು ರೀತಿಯಲ್ಲಿ ಬೋಧನೆ, ಇನ್ನೊಂದು ರೀತಿಯಲ್ಲಿ ವಾಕ್ಯಗಳು, ಏನ್ರಿ ಅನೇಕ ರೀತಿಯಲ್ಲಿ ಪ್ರಪಂಚ ದೇಶದಲ್ಲಿ ನಡೀತಾ ಇದ್ದಾರೆ. ಅನೇಕ ರೀತಿಯಲ್ಲಿ ನೋಡ್ರಿ, ಯಾರು ಪ್ರಾರ್ಥನೆ ಮಾಡಿದ್ರು ತಂದೆ ಏಸಯ್ಯ, ತಂದೆ ಏಸಯ್ಯ, ತಂದೆ ಏಸಯ್ಯ, ಈ ರೀತಿ ಯಾರಾದರೂ ಮಾಡಿದ್ದಾರಾ? ಅಪೊಸ್ತಲರು ತಂದೆ ಏಸಯ್ಯ, ತಂದೆ ಏಸಯ್ಯ, ತಂದೆ ಏಸಯ್ಯ ಅಂತ ಯಾರಾದರೂ ಮಾಡಿದ್ದಾರಾ? ಬೈಬಲಲ್ಲಿ ತೋರಿಸ್ತೀರಾ? ಅದು ಪವಿತ್ರಾತ್ಮನಿಗೆ ವಿರುದ್ಧವಾದಂಥ ಪಾಪ. ಅದು ಪವಿತ್ರಾತ್ಮನಿಗೆ ವಿರುದ್ಧವಾದಂಥ ಪಾಪದ ಪ್ರಾರ್ಥನೆ. ತಂದೆಯಾದ ದೇವರಿಗೆ ಮಾಡಬೇಕಾಗುತ್ತೆ ಪ್ರಾರ್ಥನೆ. ತಂದೆಯಾದ ದೇವರಿದ್ದಾರೆ. ಯೇಸು ಕ್ರಿಸ್ತರು ದೇವರ ಮಗನು. ದೇವರು ಇದ್ದಾನೆ, ದೇವರ ಮಗನೂ ಇದ್ದಾನೆ. ದೇವರಿಗೆ ಕೊಡುವಂಥ ಗೌರವವನ್ನು ಕೊಡಬೇಕು. ಅದೇ ಪ್ರಕಾರ ಯೇಸು ಕ್ರಿಸ್ತರಿಗೆ ಕೊಡುವಂಥ ಗೌರವವನ್ನು ಕೊಡಬೇಕು.
ಯೇಸು ಕ್ರಿಸ್ತರು ಯಾರೋ, ದೇವರು ಯಾರೋ, ಪವಿತ್ರಾತ್ಮನು ಯಾರೋ ಒಂದು ತಿಳಿಯದೆ ಬೋಧನೆ ನಡೀತಾ ಇದೆ. ಅದಕ್ಕೆ ಸೈತಾನ ಏನು ಮಾಡಿದ್ದಾನೆ ಗೊತ್ತಾ? ಸೈತಾನನು ಏನು ಮಾಡಿದ್ದಾನೆ ಗೊತ್ತಾ? ಪ್ರಪಂಚ ದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಏನ್ರಿ ಕೂಡಿಸ್ತಿದ್ದಾನೆ ಪ್ರಿಯರೇ, ಒಟ್ಟು ಕೂಡಿಸಿದ್ದಾನೆ. ಎಲ್ಲ ಮನುಷ್ಯರನ್ನು, ಅಧಿಕಾರಿಗಳನ್ನು, ಅರಸರನ್ನು, ಈ ಅಂಧಕಾರದ ದೊರೆತನದವರಲ್ಲಿ ಇರುವವರನ್ನು, ಆನಂತರ ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳ ಸೇನೆಗಳಂದರೆ ಎಲ್ಲಿಲ್ಲ, ದುರಾತ್ಮಗಳು ಎಲ್ಲೂ ಇಲ್ಲ. ಸಭೆಗಳಲ್ಲಿ ನಮ್ಮ ಮಧ್ಯದಲ್ಲೇ ಇದೆ ದುರಾತ್ಮಗಳು, ನಮ್ಮ ಮಧ್ಯದಲ್ಲಿ. ಯಾವುದು ಸತ್ಯವಾದಂಥ ಬೋಧನೆ, ಯಾವುದು ಭಿನ್ನವಾದಂಥ ಬೋಧನೆ, ಯಾವುದು ದೇವರ ಮೂಲಕ ಬಂದಿರುವಂಥ ಬೋಧನೆ, ಯಾವುದು ಸೈತಾನನ ಮೂಲಕ ಬಂದಿರುವಂಥ ಬೋಧನೆ ಎಂದು ನೀವು ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಮಾಡಿ ವಾಕ್ಯದಗೋಸ್ಕರ ನಿಲ್ಲಬೇಕು, ವಾಕ್ಯದಗೋಸ್ಕರ ನೀನು ಹೋರಾಡಬೇಕು, ವಾಕ್ಯದಗೋಸ್ಕರ ನೀನು ಹೋರಾಡಬೇಕು. ಈ ಲೋಕದಗೋಸ್ಕರ ಅಲ್ಲ, ಈ ಲೋಕದ 60 ವರ್ಷ 70 ವರ್ಷ ಜೀವಿತಗೋಸ್ಕರ ನೀನು ಹೋರಾಡಬಾರ್ದು. ಆ ರೀತಿ ನೀನು ಹೋರಾಡೋದಕ್ಕೆ, ಈ ಲೋಕದಗೋಸ್ಕರ ನೀನು ಹೋರಾಡಿದ್ರೆ ಖಂಡಿತವಾಗಿ ಹೇಳ್ತೀನಿ, ನಿನಗೆ ದುರ್ಗತಿ ಕಾದಿದೆ, ನಿನಗೆ ದುರ್ಗತಿ ಕಾದಿದೆ. ಜಾಗ್ರತೆ ಪಡಬೇಕು. ಈ ಕೊನೆ ದಿನಗಳಲ್ಲಿ ಹರ್ ಮೆಗುದ್ದೋನು ಯುದ್ಧ ರಹಸ್ಯ ಅಂತಂದರೆ ಎಲ್ಲೋ ನಡೆಯುತ್ತಂತಲ್ಲ, ಪ್ರಪಂಚ ದೇಶದಲ್ಲಿ ದೇವರ ಮಕ್ಕಳಿಗೂ ಲೋಕದಲ್ಲಿರುವಂಥ ಪ್ರಜೆಗಳಿಗೂ ಏನು ನಡೀತಾ ಇದೆ ಗೊತ್ತಾ? ಹೋರಾಟ ನಡೀತಾ ಇದೆ. ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರು, ಒಂದು ರೀತಿಯಲ್ಲಿ ದೇವರ ಮಕ್ಕಳನ್ನು ಅನೇಕ ಹಿಂಸೆಗಳು, ಅನೇಕ ತೊಂದರೆಗಳು, ಇನ್ನೊಂದು ರೀತಿಯಲ್ಲಿ ಮನೆಯಲ್ಲಿ, ಇನ್ನೊಂದು ರೀತಿಯಲ್ಲಿ ಸ್ನೇಹಿತರು, ಬಂಧು ಮಿತ್ರರ ಮೂಲಕ, ಇನ್ನೊಂದು ರೀತಿಯಲ್ಲಿ ಹೊರಗಡೆ ಅಧಿಕಾರಿಗಳ ಮೂಲಕ, ರಾಜತ್ವಗಳ ಮೂಲಕ ಶೋಧನೆ, ಇನ್ನೊಂದು ರೀತಿ ಭಯಂಕರ ರೀತಿಯಲ್ಲಿ ನೋಡುವಾಗ ಏನ್ರಿ ಕೊನೆಯದಾಗಿ ಪ್ರಕಟಣೆ ಗ್ರಂಥ, ಬನ್ನಿ ಲಾಸ್ಟ್ ಮುಗಿಸ್ತೇನೆ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 13. ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧ ಆತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು. ಏನ್ರಿ ತುಂಬ ಕಡೆ ಮಹತ್ಕಾರ್ಯಗಳಾಗ್ತಾ ಇದೆ, ಮಹತ್ಕಾರ್ಯಗಳು ಅಂತ ಹೇಳ್ತಾರೆ. ಇಲ್ಲ ರೀ, ಮಹತ್ಕಾರ್ಯಗಳನ್ನು ದೇವರು ನಿಲ್ಲಿಸಿದ್ದಾನೆ. ದೇವರು ಅಂದುಕೊಂಡ್ರೆ ದೊಡ್ಡ ಕೆಲಸ ಅಲ್ಲ ಏನ್ರಿ. ದೇವರು ಅಂದುಕೊಂಡ್ರೆ ಸತ್ತವರನ್ನು ಎಬ್ಬಿಸುವಂಥದ್ದು ದೊಡ್ಡ ಕೆಲಸ ಅಲ್ಲ ರೀ. ದೇವರು ಮನಸ್ಸು ಮಾಡಿದ್ರೆ ಎಲ್ಲ ರೋಗಿಗಳನ್ನು ವಾಸಿ ಮಾಡುವಂಥದ್ದು ದೊಡ್ಡ ಕೆಲಸ ಅಲ್ಲ ರೀ. ದೇವ್ರಿಗೆ ಒಂದೇ ಒಂದು ಸೆಕೆಂಡು ಸಾಕು ಸತ್ತವರನ್ನು ಎಬ್ಬಿಸೋದಕ್ಕೆ. ದೇವರಿಗೆ ಒಂದೇ ಒಂದು ಸೆಕೆಂಡ್ ಸಾಕು ಹಾಸ್ಪಿಟ್ಲಲ್ಲೇ ಇರುವಂಥ ಎಲ್ಲ ಜನರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿಕ್ಕೆ. ದೇವರಿಗೆ ಒಂದೇ ಒಂದು ಸೆಕೆಂಡ್ ಸಾಕು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ. ಅವೆಲ್ಲ ದೇವರು ನಿಲ್ಲಿಸಿದ್ದಾನಂತ ಹೇಳ್ತಾ ಇದ್ದೀನಿ. ಅವೆಲ್ಲ ನಿಲ್ಲಿಸಿದ್ದಾನೆ ದೇವರು. ಅಂದರೆ ಅದ್ಭುತ ಕಾರ್ಯಕ್ರಮಗಳು ನಡೀತಾ ಇದೆ 1ನೇ ಶತಮಾನದಲ್ಲಿ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಮೂಲಕ ನಡೆದಿದೆಯಲ್ಲ, ಅಪೋಸ್ತಲರ ಮೂಲಕ ನಡೆದಿದೆಯಲ್ಲ, ಅಂಥ ಅದ್ಭುತಗಳು ನಿಲ್ಲಿಸಿದ್ದಾನೆ ದೇವರು. ಒಂದು ವೇಳೆ ಈಗ ಎಲ್ಲಾದರೂ ನಡೀತಾ ಇದೆ ಅಂತ ನೀವು ಹೇಳ್ಕೊಂಡ್ರೆ ಅದು ದೆವ್ವಗಳ ಮೂಲಕ ಏನ್ರಿ, ಮಾಯಾ, ದೆವ್ವಗಳ ಮೂಲಕ, ದುರಾತ್ಮಗಳ ಮೂಲಕ. ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ, ಅದನ್ನೇ. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧ ಆತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು. ಅರ್ಥ ಆಗುತ್ತಾ? ಪ್ರಪಂಚ ದೇಶದಲ್ಲಿ ಎಲ್ಲೋ ಮಹತ್ ಕಾರ್ಯಗಳು ನಡೀತಾ ಇದೆ ಅಂದ್ಕೊಂಡಿದ್ದೀರಾ? ಇಲ್ಲ, ಮಾಯ ನಡೀತಾ ಇದೆ, ಮೋಸ ನಡೀತಾ ಇದೆ, ದೆವ್ವಗಳು ಕೆಲಸ ಮಾಡ್ತಾ ಇವೆ. ಅಂದರೆ ನಮ್ಮ ಭಕ್ತಿಯನ್ನು ಹಾಳು ಮಾಡಲಿಕ್ಕೆ, ದೇವರ ಭಕ್ತರಾಗಿರುವಂಥ ನಮ್ಮ ಭಕ್ತಿಯನ್ನು ಹಾಳು ಮಾಡಲಿಕ್ಕೆ ಅನೇಕ ಬೋಧನೆ, ಸುಳ್ಳು ಬೋಧನೆ ನಡೀತಾ ಇದೆ ರೀ. ಈ ಲೋಕದಲ್ಲಿ ಉದ್ಯೋಗದಗೋಸ್ಕರ, ಸಂಪಾದನೆಗೋಸ್ಕರ, ಆರೋಗ್ಯದಗೋಸ್ಕರ ಏನ್ರಿ, ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ ನಂಬಿದರೆ ಆ ನಂಬಿಕೆ ಸರಿಯಾದ ನಂಬಿಕೆ ಅಲ್ಲ ರೀ. ಸರಿಪಡಿಸ್ಕೋಬೇಕು. ಪ್ರಪಂಚ ದೇಶದಲ್ಲಿ ದುರ್ಬೋಧನೆ ನಡೀತಾ ಇದೆ ದೆವ್ವಗಳ ಮೂಲಕ. ಅಂದರೆ ದೆವ್ವಗಳ ಮೂಲಕ ದೆವ್ವಗಳೇ ಬಂದು ಬೋಧನೆ ಮಾಡ್ತಾವಂತಲ್ಲ, ದೇವರ ಸೇವಕರ ಎಂದು ಹೇಳಿಕೊಳ್ಳುವಂಥ ಸುಳ್ಳು ಬೋಧಕರ ಮೂಲಕ ಈ ದೆವ್ವಗಳು ಬೋಧನೆ ಮಾಡ್ತಾ ಇವೆ.
ದೇವರ ಸೇವಕರು ಎಂದು ಹೇಳುವಂಥ ಸುಳ್ಳು ಬೋಧಕರ ಮೂಲಕ ಅನೇಕ ಸೂಚಕ ಕ್ರಿಯೆಗಳು, ಅನೇಕ ಮಹತ್ ಕಾರ್ಯಗಳು ಮಾಡಿ ತೋರಿಸ್ತಾರಂತೆ ಮರುಳು ಮಾಡೋದಕ್ಕೆ. ಈ ರೀತಿ ಮರುಳು ಮಾಡಿ ದೇವರ ಜ್ಞಾನವನ್ನು ಅರ್ಥ ಆಗದಂತೆ ನಮ್ಮನ್ನು ಮರುಳು ಮಾಡಿ ಕೊನೆಯದಾಗಿ ನರಕಾಗ್ನಿಗೆ ನಡೆಸ್ತಾ ಇವೆ. ನರಕಾಗ್ನಿಗೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ಯುದ್ಧವು, ಆತ್ಮಿಕವಾದಂಥ ಯುದ್ಧವು ಪ್ರಾರಂಭವಾಗಿದೆ 1ನೇ ಶತಮಾನದಲ್ಲಿ. ಈ ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಮೊಟ್ಟ ಮೊದಲು ನಿನ್ನ ಮನಸ್ಸನ್ನು ನೀನು ಗೆಲ್ಲಬೇಕು. ನಿನ್ನ ಮನಸ್ಸನ್ನು ಗೆದ್ದ ನಂತರ ನಿನ್ನ ಶರೀರವನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನಿನ್ನ ಶರೀರವನ್ನು ಹತೋಟಿಯಲ್ಲಿ ಇಟ್ಕೊಂಡ ನಂತರ ನಿನ್ನ ಮನೆಯಲ್ಲಿರುವವರನ್ನು ಆನಂತರ ಬಂಧು ಮಿತ್ರರನ್ನು ಕಾಪಾಡಿಕೊಳ್ಬೇಕು. ಅಂದರೆ ವಾಕ್ಯದ ಮೂಲಕ ಹೇಳಬೇಕು. ಅವ್ರು ನಂಬಿಲ್ಲ ಅಂದರೆ ದೇವ್ರಿಗೋಸ್ಕರ ಮುಂದೆ ಹೋಗಬೇಕು. ಆನಂತರ ಅಧಿಕಾರಿಗಳಿದ್ದಾರೆ, ವಾಕ್ಯದ ಮೂಲಕ ಯಾವ ರೀತಿ ಮಾತಾಡ್ತೀರಾ ನೋಡಿ, ಯಾವ ರೀತಿ. ಆನಂತರ ದುಷ್ಟ ಬೋಧಕರಿದ್ದಾರೆ. ಇವರೆಲ್ಲರ ಮೂಲಕ ದೊಡ್ಡ ಹೋರಾಟ. ಸೈತಾನ್ ಏನು ಮಾಡಿದ್ದಾನೆ ಅಂದರೆ ಎಲ್ಲರನ್ನ ಮರುಳು ಮಾಡಿ ಮಂಕು ಮಾಡಿ ನರಕಾಗಿ ನಡೆಸ್ತಾ ಇದ್ದಾನೆ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ನೋಡಿದ್ದೀವಲ್ಲ, 20ನೇ ಅಧ್ಯಾಯ ಕೊನೆಯದಾಗಿ ಇದೊಂದು ವಚನ ನೋಡಿಕೊಂಡು ನಾನು ಮುಗಿಸ್ತೀನಿ ಪ್ರಿಯರೇ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 8ನೇ ವಚನ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 8ನೇ ವಚನ. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಅಂದರೆ ದೇವಪ್ರಿಯ ಪಟ್ಟಣಕ್ಕೂ ಅಂದರೆ ದೇವರ ಸಭೆ, ಕ್ರಿಸ್ತನ ಸಭೆಗೆ ಮುತ್ತಿಗೆ ಹಾಕ್ತಾರಂತೆ. ದೇವಜನರು ಅಂದರೆ ನಿಜವಾದ ಭಕ್ತರು ದೇವಜನರು ಅಂದರೆ ಕ್ರೈಸ್ತರು. ನಿಜವಾದ ಕ್ರೈಸ್ತರು ಅವರೇ ದೇವಜನರು. ನಮ್ಮ ಪ್ರಿಯ ಪಟ್ಟಣ ಅಂದರೆ ದೇವರ ಸಭೆ, ಕ್ರಿಸ್ತನ ಸಭೆ. ಆಲ್ರೆಡಿ ಮಾತಾಡಿದ್ದೀನಿ ಪ್ರಿಯರೇ. ಮುತ್ತಿಗೆ ಹಾಕುವರಂದರೆ 1ನೇ ಶತಮಾನದಲ್ಲಿ ಅನೇಕ ಸಮಸ್ಯೆಗಳು ಸಭೆಯಲ್ಲೇ ದೇವರ ಮಕ್ಕಳನ್ನು ಆನಂತರ ಸಭೆಯನ್ನು ಹಾಳು ಮಾಡಲಿಕ್ಕೆ ಅನೇಕ ಪ್ರಯತ್ನ ಮಾಡಿದ್ದಾರೆ. ಈಗಲೂ ಕೂಡ ಹಾಳು ಮಾಡೋದಕ್ಕೆ ಅನೇಕ ಪ್ರಯತ್ನ ಪ್ರಪಂಚ ದೇಶದಲ್ಲಿ ನಡೀತಾ ಇದೆ. ಆದ್ದರಿಂದ ಸೈತಾನನ್ನು ಗೆಲ್ಲಬೇಕಾದರೆ ವಾಕ್ಯವು, ದೇವರ ವಾಕ್ಯವೆಂಬುವಂಥದ್ದನ್ನು ನಿಮ್ಮ ಹೃದಯದಲ್ಲಿ ತುಂಬಿಸಿಕೊಂಡು ಸರ್ವಾಯುಧಗಳನ್ನು ಧರಿಸಿಕೊಂಡು ಯುದ್ಧ ಮಾಡಲಿಕ್ಕೆ ಸಿದ್ಧರಾಗಬೇಕು. ಸೈತಾನನನ್ನು ಗೆಲ್ಲಬೇಕು, ಅವನನ್ನು ಸೋಲಿಸಬೇಕು. ಅವನನ್ನು ಸೋಲಿಸಿ ಪ್ರಿಯರಾದ ದೇವರ ಮಕ್ಕಳೇರ ಈ ಜೀವಿತ ಕಾಲವನ್ನು ಮುಗಿಸ್ಕೊಂಡು ಪರಲೋಕಕ್ಕೆ ಹೋಗಬೇಕಾಗತ್ತೆ. ಯುದ್ಧ ಮಾಡ್ತಾಯಿದ್ದೀರಾ? ಸೈತಾನನೊಟ್ಟಿಗೆ ಯುದ್ಧ ಮಾಡ್ತಾಯಿದ್ದೀರಾ? ಕಷ್ಟ ಬಂತು, ಶೋಧನೆಗಳು ಬಂತು, ಶ್ರಮೆಗಳು ಬಂತು, ನನಗೆ ದೇವ್ರು ಬೇಡ, ಲೋಕನೇ ಇರಲಿ ಅಂತ ಹೇಳಿ ದೇವ್ರನ್ನ ಬಿಟ್ಟು ಹೊರಟೋಗ್ತೀರಾ? ನೋಡ್ಕೊಳ್ಳಿ ಪ್ರಿಯರಾದ ದೇವರು, ಜಾಗ್ರತೆ ಪಡಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತೀನಿ. ಸರ್ವಲೋಕವನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ತಂದೆಯಾದ ದೇವರೇ, ದುರಾತ್ಮಗಳ ಬೋಧನೆ, ದೆವ್ವಗಳ ಬೋಧನೆ ಪ್ರಪಂಚ ದೇಶದಲ್ಲಿ ನಡೀತಾ ಇದೆ ತಂದೆ. ವಾಕ್ಯದ ಮೂಲಕ ಅರ್ಥ ಆಗ್ತಾ ಇದೆ ತಂದೆ. ಎಷ್ಟೋ ಮಂದಿ ನನ್ನ ಆತ್ಮೀಯರು, ಅಣ್ಣ ತಮ್ಮಂದಿರು ಮೋಸ ಹೋಗ್ತಾ ಇದ್ದಾರೆ ತಂದೆ. 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನು ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಅಪೊಸ್ತಲರು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ್ರು. ಇದೆಲ್ಲ ನೋಡುವಾಗ ತಂದೆಯಾದ ದೇವರೇ, ನಿಮ್ಮ ಮಕ್ಕಳನ್ನು ಕಾಪಾಡಲಿಕ್ಕೆ 21ನೇ ಶತಮಾನದಲ್ಲಿ ಜಯಶಾಲಿ ಶ್ರೀ ಪಿ ಡಿ ಸುಂದರವರವರನ್ನು ಹುಟ್ಟಿಸಿ ಅನೇಕ ಸತ್ಯಾಂಶಗಳನ್ನು ಅವ್ರ ಮೂಲಕ ನಮಗೆ ತಿಳಿಸಿದ್ದೀರಾ ತಂದೆ. ಅದಕ್ಕೆ ವಂದನೆಗಳು, ಸ್ತೋತ್ರಗಳು. ಬೈಬಲನ್ನು ಪರಿಶೋಧನೆ ಮಾಡಿ ಓದುವಾಗ ಅನೇಕ ಮಹಾಜ್ಞಾನ ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಮೋಸ ನಡೀತಾ ಇದೆಯೋ ಗೊತ್ತಾಗ್ತಾ ಇದೆ ತಂದೆ. ಯಾರ್ಯಾರ ಮೂಲಕ ಮೋಸ ನಡೀತಾ ಇದೆ, ಯಾರ್ಯಾರ ಮೂಲಕ ದುಷ್ಟ ಬೋಧನೆ ನಡೀತಾ ಇದೆ, ಯಾರ್ಯಾರು ನರಕಕ್ಕೆ ಹೋಗ್ತಾ ಇದ್ದಾರೆ, ವಾಕ್ಯದ ಮೂಲಕ ಅರ್ಥ ಆಗ್ತಾ ಇದೆ ತಂದೆ. ಸೈತಾನನಿಗೆ ಬಾನಿಸರಾಗಿದ್ದಾರೆ. ಸೈತಾನನು ಮರುಳು ಮಾಡಿದ್ದಾನೆ, ಬೋಧನೆಯಲ್ಲಿ ಮರುಳು ಮಾಡಿದ್ದಾನೆ. ಇನ್ನು ಅನೇಕ ರೀತಿಯಲ್ಲಿ ಅನೇಕ ಪದ್ಧತಿಗಳು, ಅನೇಕ ಕೆಲಸ ಕಾರ್ಯಗಳನ್ನು ತೋರಿಸಿ
ನಿಮ್ಮ ಮಕ್ಕಳಿಗೆ ಮರುಳು ಮಾಡಿ ಕೊನೆಗೆ ನರಕಾಗ್ನಿಗೆ ನಡೆಸ್ತಾ ಇದ್ದಾನೆ ತಂದೆ. ತಂದೆಯಾದ ದೇವರೇ, ಸ್ವಲ್ಪ ಜನರನ್ನಾದರೂ ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ತಂದೆ. ನಮ್ಮನ್ನು ಕಾಪಾಡಿ, ಲೋಕದ ಪಾಪದಲ್ಲಿ ಬೀಳದಂತೆ ಕಾಪಾಡಿ, ಸಭೆಯಲ್ಲಿರುವಂಥ ಪ್ರತಿಯೊಬ್ಬರನ್ನೂ ಕಾಪಾಡಿ. ಅದೇ ರೀತಿಯಲ್ಲಿ ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿ ವಿ ಮೂಲಕ ಎಷ್ಟು ಮಂದಿ ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೋ ಎಲ್ಲರನ್ನೂ ಕಾಪಾಡಿ. ತಂದೆಯಾದ ದೇವರೇ, ನಿಮ್ಮ ಜ್ಞಾನವನ್ನು ತಿಳಿದುಕೊಂಡು ಈ ಲೋಕದಲ್ಲಿ ಜಯಶಾಲಿಗಳಾಗಿ ನೀತಿವಂತರಾಗಿ ನಿಂತುಕೊಂಡು ಸೈತಾನನ್ನು ಗೆಲ್ಲಲಿಕ್ಕೆ ಶಕ್ತಿಯನ್ನು, ಜ್ಞಾನವನ್ನು, ವಿವೇಕವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್.